ಪ್ರೀತಿಯ ಶಿಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಕೂಡ ಈ ಬೀಜೋಕ್ತಿಗಳ ಭಾಗಾಕಾರ ಸಂಚಿಕೆಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ NCERTಯ ಕಲಿಕಾ ಉದ್ದೇಶಗಳು ಏನಿವೆ ಅನ್ನೋದನ್ನು ಒಮ್ಮೆ ನೋಡಿ ಬರೋಣ. ಈ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ NCERTಯ ಕಲಿಕಾ ಉದ್ದೇಶಗಳು, ಮೊದಲನೇದಾಗಿ ಬೀಜೋಕ್ತಿಗಳ ಭಾಗಾಕಾರ ಮಾಡುವುದು. ಹಾಗಾದರೆ ಈ ಸಂಚಿಕೆಯಲ್ಲಿ ನಾವು ಯಾವ ಕಲಿಕಾ ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ ಅನ್ನೋದನ್ನು ನೋಡಿದ್ದೆ ಆದರೆ, ವಿಸ್ತೀರ್ಣ ವಿಧಾನದಲ್ಲಿ ಭಾಗಾಕಾರವನ್ನು ಕಂಡುಹಿಡಿಯುವುದು, ಹಾಗೆ ಬೀಜೋಕ್ತಿಗಳ ಭಾಗಾಕಾರ ಸಮಸ್ಯೆಗಳನ್ನು ಬಿಡಿಸುವುದು. ಈ ಸಂಚಿಕೆಯನ್ನು ಅನುಕೂಲಿಸುವುದಕ್ಕಾಗಿ ನಮಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ಒಮ್ಮೆ ನೋಡೋಣ. ಮೊದಲನೇದಾಗಿ ಬೀಜಗಣಿತದ ಟೈಲ್ಸ್ಗಳು. ಇದನ್ನು ಈಗಾಗಲೇ GKA 2.0 ಕಿಟ್ನಲ್ಲಿ ನಿಮಗೆ ನೀಡಲಾಗಿದೆ. ಅದು ನಿಮ್ಮ ಬಳಿ ಈಗಾಗಲೇ ಲಭ್ಯ ಇದೆ. ಹಾಗೆ ಮತ್ತೊಂದು TLM ಅಥವಾ ಕಲಿಕಾ ಸಾಮಗ್ರಿ, ಬಿಳಿ ಹಾಳೆಗಳು ಅಥವಾ ನೋಟ್ ಪುಸ್ತಕ, ಮತ್ತೊಂದು ಚೌಕಳಿ ಬಿಲ್ಲೆಗಳು, ಹಾಗೆ ನಮಗೆ ಸ್ಮೈಲಿ ಆಕಾರದ ಆಟಿಕೆಗಳು ನೀವಿಲ್ಲಿ ನೋಡಬಹುದು. ಈ ರೀತಿಯ ಸ್ಮೈಲಿ ಆಕಾರವನ್ನು ಸೂಚಿಸ್ತಕ್ಕಂಥ ಆಟಿಕೆಗಳು. ಈ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಹೇಗೆ ನಾವು ಭಾಗಾಕಾರ ಕ್ರಿಯೆಯನ್ನು ಮಾಡಬಹುದು ಅನ್ನೋದನ್ನು ಚಟುವಟಿಕೆಗಳ ಮುಖಾಂತರ ನಾವೀಗ ನೋಡೋಣ. ಈ ಬೀಜೋಕ್ತಿಗಳ ಭಾಗಾಕಾರ ಪರಿಕಲ್ಪನೆಯನ್ನು ಪರಿಚಯಿಸಲು ಅಗತ್ಯವಿರ್ತಕ್ಕಂಥ ಪೂರ್ಣ ಜ್ಞಾನ ಅಂತಂದರೆ ಅದು ವಿಸ್ತೀರ್ಣ ವಿಧಾನದಲ್ಲಿ ಗುಣಾಕಾರವನ್ನು ಕಂಡುಹಿಡಿಯತಕ್ಕಂಥದ್ದು. ಅದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾವು ಈ ಟೈಲ್ಸ್ಗಳ ಬೆಲೆಗಳನ್ನು ನಿರೂಪಿಸಿಕೊಳ್ಳೋಣ. ಬನ್ನಿ, ಇಲ್ಲಿ ನೀವು 3 ಬೇರೆ ಬೇರೆ ಅಳತೆಯ ಟೈಲ್ಸ್ಗಳನ್ನು ನೋಡ್ತಿದ್ದೀರಿ. ನಿಮ್ಮ ಕಿಟ್ನಲ್ಲಿ ಈಗಾಗಲೇ ಕೊಡಲಾಗಿದೆ. ಈ ಹಿಂದಿನ ಸಂಚಿಕೆಯಲ್ಲಿರುವಂತೆ ಸಂಕಲನ, ವ್ಯವಕಲನ ಹಾಗೂ ಗುಣಾಕಾರದಲ್ಲಿ ನಿರೂಪಿಸಿಕೊಂಡಂತೆ ಮತ್ತೊಮ್ಮೆ ಇವುಗಳ ಬೆಲೆಗಳನ್ನು ನಿರೂಪಿಸಿಕೊಳ್ಳೋಣ. ಈಗ ಇಲ್ಲಿ ನಾನು ಬೇರೆ ಬೇರೆ ಗಾತ್ರದ ಅಳತೆಯ ಕೆಂಪು ಬಣ್ಣದ ಟೈಲ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಈ ಸಣ್ಣ ವರ್ಗ ಧನ 1 ಪ್ರತಿನಿಧಿಸುತ್ತೆ. ಹಾಗೆ ಈ ಆಯತಾಕಾರದ ಕೆಂಪು ಬಣ್ಣದ ಬಿಲ್ಲೆ ಧನ X ಪ್ರತಿನಿಧಿಸುತ್ತೆ. ಹಾಗೆ ದೊಡ್ಡ ಚೌಕಾಕಾರದ ಕೆಂಪು ಬಿಲ್ಲೆ ನಮಗೆ ಧನ X² ಪ್ರತಿನಿಧಿಸುತ್ತೆ. ಹಾಗೆ ಇದೇ ಅಳತೆಯ ಮತ್ತೊಂದು ಬಣ್ಣದ ಟೈಲ್ಸ್ಗಳನ್ನು ನೀವಿಲ್ಲಿ ನೋಡಬಹುದು. ಈ ಟೈಲ್ಸ್ಗಳ ಬೆಲೆಯನ್ನು ಈಗಾಗಲೇ ನಾವು ನಿರೂಪಿಸಿಕೊಂಡಂತೆ ಇವುಗಳ ವಿಲೋಮವಾಗಿ, ಅಂದರೆ ಋಣಾತ್ಮಕ ಅಂಶಗಳಾಗಿ ಅಥವಾ ಬೆಲೆಗಳಾಗಿ ನಾವು ಪರಿಗಣಿಸಬಹುದು. ಇದನ್ನು ಋಣ 1 ಆಗಿ, ಋಣ X ಆಗಿ, ಹಾಗೆ ಈ ಬಿಲ್ಲೆಯನ್ನು ಋಣ X² ಆಗಿ ನಾವು ಬಳಸಬಹುದಾಗಿದೆ. ಈ ಬೀಜೋಕ್ತಿಗಳ ಭಾಗಾಕಾರ ಪರಿಕಲ್ಪನೆಯನ್ನು ಪರಿಚಯಿಸಲು ಅಥವಾ ಆ ಜ್ಞಾನವನ್ನು ಕಟ್ಟಿಕೊಡೋದಕ್ಕೆ ನಮಗೆ ಅಗತ್ಯವಿರುವ ಪೂರ್ವಜ್ಞಾನ ಅಂತಂದರೆ, ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಅದು ವಿಸ್ತೀರ್ಣ ವಿಧಾನದಲ್ಲಿ ಗುಣಾಕಾರವನ್ನು ಕಂಡುಹಿಡಿಯೋದು. ಈ ವಿಸ್ತೀರ್ಣ ವಿಧಾನದಲ್ಲಿ ಗುಣಾಕಾರವನ್ನು ಕಂಡುಹಿಡಿತಕ್ಕಂಥದ್ದನ್ನ ಕಳೆದ ಸಂಚಿಕೆಯಲ್ಲಿ ಹೇಗೆ ಅದನ್ನು ನಿರ್ವಹಿಸಬಹುದು ಅನ್ನೋದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಬನ್ನಿ, ಈಗ ಅದೇ ಪೂರ್ವಜ್ಞಾನವನ್ನು ಆಧಾರವಾಗಿ ಇಟ್ಕೊಂಡು ಹೇಗೆ ಬೀಜೋಕ್ತಿಗಳ ಭಾಗಾಕಾರವನ್ನು ಮಾಡಬಹುದು ಅನ್ನೋದನ್ನು ನಾವು ಚಟುವಟಿಕೆ ಮುಖಾಂತರ ತಿಳಿದುಕೊಳ್ಳೋಣ. ಪ್ರೀತಿಯ ಶಿಕ್ಷಕರೇ, ಮಕ್ಕಳಿಗೆ ತರಗತಿಯಲ್ಲಿ ಮೂಲ ಕ್ರಿಯೆಗಳನ್ನ ಒಂದು ಪ್ರಕ್ರಿಯೆಯಾಗಿ ಕಲಿಸದೆ ಅದರ ಮೂಲ ಅರ್ಥದಿಂದ ತಿಳಿಸಿದರೆ ಪರಿಕಲ್ಪನೆಯನ್ನು ತುಂಬ ಆಳವಾಗಿ ಮತ್ತು ಅರ್ಥಗರ್ಭಿತವಾಗಿ ಕಲಿಸಬಹುದಾಗಿದೆ. ವಿದ್ಯಾರ್ಥಿಗಳು ಬೀಜ ಪದಗಳೊಂದಿಗೆ ಭಾಗಾಕಾರ ಕ್ರಿಯೆಯನ್ನು ಪರಿಚಯಿಸುವ ಮೊದಲು ನಾವು ಈಗಾಗಲೇ GKA 1.0ನಲ್ಲಿ ತಿಳಿದಿರುವಂತೆ ವಿಸ್ತೀರ್ಣ ವಿಧಾನದೊಂದಿಗೆ ಪರಿಚಯಿಸೋದು ಉತ್ತಮ. ಇದರಿಂದ ಈಗಾಗಲೇ ತಿಳಿದಿರುವ ಪೂರ್ವಜ್ಞಾನದಿಂದ ಮುಂದಿನ ಪರಿಕಲ್ಪನೆಗೆ ಅನ್ವಯ ಮಾಡಿ ತಾವೇ ಹೊಸ ವಿಷಯವನ್ನು ಅಥವಾ ಜ್ಞಾನವನ್ನು ಕಟ್ಟಿಕೊಳ್ಳೋದಕ್ಕೆ ಅದು ನೆರವಾಗುತ್ತೆ. ಒಮ್ಮೆ ಮೂಲ ಕ್ರಿಯೆಗಳ ಪ್ರಕ್ರಿಯೆ ಅರ್ಥವಾದರೆ, ಅಂದರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ, ಯಾವುದೇ ರೀತಿಯ ಗಣಿತದ ಪರಿಕಲ್ಪನೆಗಳಾದ ಬೇರೆ ವಿಧದ ಹಾಗೂ ಉನ್ನತ ಕ್ರಮಾಂಕದ ಸಂಖ್ಯೆಗಳಾದ ಭಿನ್ನರಾಶಿ, ದಶಮಾಂಶ, ಶೇಕಡಾವಾರು ಇಂತಹ ಸಮಸ್ಯೆಗಳನ್ನು ಸಹ ಬಿಡಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಇದೇ ವಿಧಾನದಲ್ಲಿ ಬೀಜಗಣಿತದ ಭಾಗಾಕಾರವನ್ನು ಸಹ ನಾವು ಕಂಡುಹಿಡಿಯಬಹುದಾಗಿದೆ. ಬನ್ನಿ, ಹಾಗಾದರೆ ಒಂದು ಚಟುವಟಿಕೆಯಲ್ಲಿ ತೊಡಗಿಸೋದ್ರ ಮೂಲಕ ಮಕ್ಕಳನ್ನು ಹೇಗೆ
ಬೀಜಗಳ ಭಾಗಾಕಾರವನ್ನು ಅನುಕೂಲಿಸಬಹುದು ಅಥವಾ ಕಲಿಸಬಹುದು ಅನ್ನೋದನ್ನು ನಾವೀಗ ಮೂರ್ತ ರೂಪದಲ್ಲಿ ನೋಡೋಣ. ಸ್ನೇಹಿತರೆ, ಭಾಗಾಕಾರ ಕ್ರಿಯೆಯ ಮೂಲ ಅರ್ಥ ಹಂಚೋದು ಅಥವಾ ಸಮಾನವಾಗಿ ಗುಂಪು ಮಾಡೋದು ಅಥವಾ ಹೋಲಿಕೆ ಮಾಡುವುದು ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇದೇ ಅರ್ಥದಲ್ಲಿ ಬೀಜ ಪದಗಳನ್ನು ಉಪಯೋಗಿಸಿ ಹೇಗೆ ಭಾಗಾಕಾರವನ್ನು ಮಾಡಬಹುದು ಅನ್ನೋದನ್ನು ನಾವೀಗ ತಿಳಿಯೋಣ. ಈಗ ಒಂದು ಬೀಜ ಪದವನ್ನು ಮತ್ತು ಒಂದು ಸಂಖ್ಯೆಯನ್ನು ಭಾಗಿಸುವ, ಅಂದರೆ ಒಂದು ಬೀಜೋಕ್ತಿಯನ್ನು ಒಂದು ಪೂರ್ಣ ಸಂಖ್ಯೆಯಿಂದ ಹೇಗೆ ಭಾಗಿಸಬಹುದು ಅನ್ನೋದನ್ನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಾಗಾಗಿ ನಾನು ಈ ಉದಾಹರಣೆಗೆ ತೆಗೆದುಕೊಳ್ತಕ್ಕಂಥದ್ದು ಧನ 8x² ಭಾಗಿಸು 2. ಧನ 8x² ಭಾಗಿಸು 2. ಅಂದರೆ ಇಲ್ಲಿ ಧನ 8x² ಭಾಜ್ಯವಾಗಿದ್ದು ಭಾಜಕ 2 ಆಗಿದೆ. ಈ ಸಮಸ್ಯೆಯ ಮೂಲ ಅರ್ಥ ಏನಪ್ಪ ಅಂತಂದರೆ, ಧನ 8x² ಅನ್ನು ಇಬ್ಬರಿಗೆ, ಅಂದರೆ 2 ಸಮಾನ ಗುಂಪುಗಳಾಗಿ ಅಥವಾ 2 ಜನರಿಗೆ ಸಮನಾಗಿ ಹಂಚಬೇಕಾಗಿದೆ ಅನ್ನುವುದನ್ನು ಈ ಭಾಜಕ ಸೂಚಿಸ್ತದೆ. ಅಥವಾ ಇಲ್ಲಿರ್ತಕ್ಕಂಥ ಧನ 8x² ಅನ್ನು 2 ಸಮಾನ ಗುಂಪುಗಳಾಗಿ ಮಾಡಬೇಕಾಗಿದೆ ಅನ್ನುವ ಅರ್ಥವನ್ನು ಕೂಡ ಇದು ಕೊಡುತ್ತೆ. ಧನ 8x² ಅನ್ನು 2 ಸಮಾನ ಗುಂಪುಗಳಾಗಿ ಹಂಚಿದಾಗ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನು ನಾವೀಗ ಚಟುವಟಿಕೆ ಮೂಲಕ ನೋಡೋಣ. ಮೊದಲಿಗೆ ನಾನು ಧನ 8x² ಬಿಲ್ಲೆಗಳನ್ನು ತೆಗೆದುಕೊಳ್ತಿದ್ದೇನೆ. ಈಗ ನೀವು ಆಗಲೇ ಚರ್ಚೆ ಮಾಡಿದಂತೆ ಅದರ ಬೆಲೆಗಳನ್ನು ಪೂರ್ವ ನಿರ್ಧಾರಿತವಾಗಿ ನಿರೂಪಿಸಿಕೊಂಡಂತೆ 8x² ಅಂದರೆ ಕೆಂಪು ಬಣ್ಣದ x² 8 ಬಿಲ್ಲೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಅದು ಸೂಚಿಸುತ್ತದೆ. ಈ ಒಂದು ಟೈಲ್ಸ್ನ ಬೆಲೆ x² ಆದಾಗ, ಅಂದರೆ ಧನ x² ಆದಾಗ ಅಂತಹ 8x² ಅಂದರೆ ಇಂತಹ 8x²ನ 8 ಬಿಲ್ಲೆಗಳನ್ನು ನಾವೀಗ ತೆಗೆದುಕೊಳ್ಬೇಕಾಗಿದೆ. 2x², ಧನ 3x², ಧನ 4x², ಧನ 5x², ಧನ 6x², ಹಾಗೆ ಧನ 7x². ಈ ಒಂದು ಬಿಲ್ಲೆಯನ್ನು ಸೇರಿಸಿದಾಗ ಇದು ಧನ 8x² ಆಗಿದೆ. ಈಗ ನಾವು 8x² ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ಇದನ್ನು ಭಾಜಕ 2 ಅಂತಂದರೆ 2 ಸಮಾನ ಗುಂಪುಗಳಾಗಿ ಮಾಡಬೇಕಾಗಿದೆ. ಅಂದರೆ ಈಗ ನಾವು ಇದನ್ನು ಇಬ್ಬರಿಗೆ ಸಮನಾಗಿ ಹಂಚಬೇಕಾಗಿದೆ. ಹಾಗಾಗಿ ಆ ಇಬ್ಬರಿಗೆ ಹಂಚಬೇಕಾದನ್ನು ನಾವು ನಿರೂಪಿಸೋದಕ್ಕಾಗಿ ಅಥವಾ ಸೂಚಿಸುವುದಕ್ಕಾಗಿ ನಾನು 2 ಸ್ಮೈಲಿ ಆಟಿಕೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಇದು ಒಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತೆ. ಹಾಗೆ ಮತ್ತೊಬ್ಬರು ಸಹ, ಅವ್ರಿಗೂ ಸಹ ಹಂಚಬೇಕಾಗಿದೆ. ಹಾಗಾಗಿ ಮತ್ತೊಬ್ಬರನ್ನು ನಾನು ಅವರ ಪಕ್ಕದಲ್ಲಿ ಅಂಟಿಸ್ತಿದ್ದೇನೆ. ಈಗ ಇದು ಇಬ್ಬರನ್ನು ಸೂಚಿಸುತ್ತದೆ, ಅಂದರೆ ಭಾಜಕವನ್ನು ಅದು ಪ್ರತಿನಿಧಿಸುತ್ತೆ. ಅಂದರೆ ಈಗಾಗಲೇ ನಾವು ಭಾಗಾಕಾರದ ಅರ್ಥವನ್ನು ನೋಡಿದ್ದೇವೆ. ಇಲ್ಲಿರ್ತಕ್ಕಂಥ ಭಾಜ್ಯವನ್ನು ಇಬ್ಬರಿಗೆ ಸಮನಾಗಿ ಹಂಚಬೇಕಾಗಿದೆ. ಅಂದರೆ 8x² ಇಬ್ಬರಿಗೆ ಒಂದೊಂದಾಗಿ ಹಂಚಬೇಕಾಗುತ್ತೆ. ಹಂಚುವಂಥ ಕೆಲಸವನ್ನು ಈಗ ನಾವು ಮಾಡೋಣ. ಒಬ್ಬರಿಗೆ ಒಂದು x² ಬಿಲ್ಲೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮತ್ತೊಬ್ಬರಿಗೂ ಸಹ x² ಬಿಲ್ಲೆಯನ್ನು ಹಂಚಿಕೆ ಮಾಡೋಣ. ಹಾಗೆ ಮತ್ತೊಂದು x², ಹಾಗೆ ಮತ್ತೊಬ್ಬರಿಗೆ ಮತ್ತೊಂದು ಬಿಲ್ಲೆಯನ್ನು ಹಂಚಿಕೆ ಮಾಡೋಣ. ಹಾಗೆ ಮತ್ತೊಂದು ಬಿಲ್ಲೆ ಮೊದಲನೆಯವರಿಗೆ, ಹಾಗೆ ಎರಡನೇ ಬಿಲ್ಲೆ ಮತ್ತೊಬ್ಬರಿಗೆ. ಹಾಗೆ ಉಳಿದಂಥ 2 ಬಿಲ್ಲೆಗಳನ್ನು ಸಮನಾಗಿ ಹಂಚಿದಾಗ ಇಬ್ಬರಿಗೂ ತಲಾ x²
4 ಬಿಲ್ಲೆಗಳು ಸಮನಾಗಿ ಹಂಚಿಕೆಯಾಗಿರುವಂಥದ್ದು ನಿಮಗೆ ಕಂಡುಬರುತ್ತೆ. ಈ ರೀತಿ 8x² ಇಬ್ಬರಿಗೆ ಸಮನಾಗಿ ಹಂಚಿದಾಗ ಆಗ ಒಬ್ಬೊಬ್ಬರಿಗೆ ಸಮನಾಗಿ ಎಷ್ಟು ಬಿಲ್ಲೆಗಳು ಬಂದಿದೆ? ಹೌದು, ಅದು ಧನ 4x². ಅಂದರೆ x² 4 ಬಿಲ್ಲೆಗಳು ಒಟ್ಟು ಸೇರಿದಾಗ ಅದು 4x² ಆಗುತ್ತೆ. ಹಾಗಾಗಿ ತಲಾ ಒಬ್ಬರಿಗೆ 4x² ದೊರೆಯುತ್ತದೆ. ಅಂದರೆ ಸಮಾನ ಗುಂಪುಗಳಾಗಿ ಮಾಡಿದಾಗ ಒಂದೊಂದು ಗುಂಪಿನಲ್ಲಿ 4x² ಇರುತ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಇದರಿಂದ ನಾವಿದನ್ನು ಸಾಮಾನ್ಯೀಕರಿಸ್ಬೋದು ಅಂತಂದರೆ 8x² ಭಾಗಿಸು 2 ಮಾಡಿದಾಗ ನಮಗೆ ಉತ್ತರ ಅಂದರೆ ಭಾಗಲಬ್ಧ ಧನ 4x² ದೊರೆಯುತ್ತದೆ ಎಂದು ನಾವು ತಿಳಿಸಬಹುದಾಗಿದೆ. ಸ್ನೇಹಿತರೆ, ಈ ವಿಧಾನವನ್ನು ಬಳಸುವುದಕ್ಕಿಂತ ಮುಂಚೆ ನಾವು ನೆನಪಿನಲ್ಲಿಡಬೇಕಾದ ಒಂದು ಅಂಶ ಅಂತಂದರೆ, ಈ ವಿಧಾನವನ್ನು ಭಾಜಕವು ಸಂಖ್ಯೆಯಾಗಿದ್ದಾಗ ಮತ್ತು ಭಾಜ್ಯವು ಪೂರ್ಣವಾಗಿ ಸಮಾನವಾಗಿ ಗುಂಪುಗಳನ್ನು ಮಾಡಲು ಸಾಧ್ಯವಾಗಿದ್ದಾಗ ಮಾತ್ರ ನಾವು ಈ ವಿಧಾನವನ್ನು ಬಳಸಬಹುದಾಗಿದೆ. ಜೊತೆಗೆ ಭಾಜಕವು ಒಂದು ಋಣ ಸಂಖ್ಯೆಯಾಗಿಲ್ಲದಿದ್ದಾಗ, ಅಂದರೆ ಈ ರೀತಿಯಾಗಿ 2 ಸಮಭಾಗಗಳನ್ನು ಮಾಡಬೇಕು ಅಂತಂದಾಗ ಭಾಜ್ಯವು ಒಂದು ಪೂರ್ಣ ಸಂಖ್ಯೆಯಾಗಿದ್ದು ಭಾಜಕವು ಒಂದು ಧನ ಪೂರ್ಣಾಂಕವೇ ಆಗಿರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಭಾಜಕವು ಋಣ ಸಂಖ್ಯೆಯಾಗಿದ್ದಾಗ ನಾವು ಅದನ್ನು 2 ಸಮನಾದ ಗುಂಪುಗಳಾಗಿ ತೋರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ರೀತಿಯ ಚಟುವಟಿಕೆಗಳನ್ನು ರೂಪಿಸಬೇಕಾಗತ್ತೆ. ಹೀಗೆ ಇದನ್ನು ಚಟುವಟಿಕೆಯಾಗಿ ತೊಡಗಿಸುವಿಕೆ ಹಂತದಲ್ಲಿ ಮಾಡುತ್ತಾ ಭಾಗಾಕಾರದ ಅರ್ಥವನ್ನು ಮಕ್ಕಳಿಗೆ ಸುಲಭವಾಗಿ ಕಟ್ಟಿಕೊಡಬಹುದಾಗಿದೆ. ಬೀಜೋಕ್ತಿಗಳ ಭಾಗಾಕಾರವನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಅಥವಾ ಅನುಕೂಲಿಸೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಜ್ಞಾನ ಬೀಜೋಕ್ತಿಗಳ ಗುಣಾಕಾರ. ಅಂದರೆ ವಿಸ್ತೀರ್ಣ ವಿಧಾನದಲ್ಲಿ ಗುಣಲಬ್ಧವನ್ನು ಕಂಡಿತಕ್ಕಂಥ ಬೀಜೋಕ್ತಿಗಳ ಗುಣಾಕಾರ ವಿಧಾನವನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಅದನ್ನು ಪೂರ್ವಜ್ಞಾನವಾಗಿ ಬಳಸಿಕೊಂಡು ನಾವು ಬೀಜೋಕ್ತಿಗಳ ಭಾಗಾಕಾರವನ್ನು ಮಕ್ಕಳಿಗೆ ಅನುಕೂಲಿಸಬಹುದಾಗಿದೆ. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಅಂದರೆ ಬೀಜೋಕ್ತಿಗಳ ಗುಣಾಕಾರದ ಸಂಚಿಕೆಯಲ್ಲಿ ಗುಣ್ಯ ಹಾಗೂ ಗುಣಕಗಳನ್ನು ಒಂದು ಆಯತದ 2 ಆಯಾಮಗಳಾಗಿ, ಅಂದರೆ ಉದ್ದ ಮತ್ತು ಅಗಲದ 2 ಆಯಾಮಗಳಾಗಿ ಬಳಸಿಕೊಂಡು ಅವುಗಳಿಂದಾದ ಆಯತವನ್ನು ವಿಸ್ತೀರ್ಣವನ್ನು ಸೂಕ್ತವಾದ ಚೌಕಳಿ ಬಿಲ್ಲೆಗಳನ್ನು ಸೇರಿಸೋದ್ರ ಮೂಲಕ ಒಂದು ಆಯತವನ್ನು ರಚಿಸಿ ಅವುಗಳ ಒಟ್ಟು ಬೆಲೆಯನ್ನು ಲೆಕ್ಕಿಸಿದಾಗ ಅದರ ಗುಣಲಬ್ಧವಾಗಿರುತ್ತೆ ಅನ್ನೋದನ್ನು ನಾವೀಗಾಗಲೇ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಅಂದರೆ 2 ಸಂಖ್ಯೆಗಳನ್ನು ಉದ್ದ ಹಾಗೂ ಅಗಲದಂತೆ ಆಯತಾಕಾರದಲ್ಲಿ ಜೋಡಿಸಿದಾಗ ಸಿಗುವ ವಿಸ್ತೀರ್ಣವೇ ಆ 2 ಸಂಖ್ಯೆಗಳ ಗುಣಲಬ್ಧವಾಗಿರುತ್ತೆ. ಅಂದರೆ ಕಂಬ ಸಾಲಿನ ಸಂಖ್ಯೆಯನ್ನು ಅಡ್ಡ ಸಾಲಿನ ಸಂಖ್ಯೆಯೊಂದಿಗೆ ಗುಣಿಸಲಾಗುತ್ತದೆ ಅನ್ನೋದನ್ನು ನಾವೀಗಾಗಲೇ ಕಲ್ತಿದ್ದೇವೆ. ಬನ್ನಿ ಅದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋದ್ರ ಮೂಲಕ ನಾವು ಭಾಗಾಕಾರ ಕ್ರಿಯೆಗೆ ಸಾಗೋಣ. ನಾವು ಕಳೆದ ಉದಾಹರಣೆಯಲ್ಲಿ 3x4 ಪ್ರಾಯೋಗಿಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದರಂತೆ ಉದ್ದವಾಗಿ ನಾನು 3 ಆಯಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಅಗಲವನ್ನು 4 ಆಯಾಮಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನೀವು ನೋಡಬಹುದು, ಒಂದು ಆಯತದ ಉದ್ದವಾಗಿ 3 ಬಿಲ್ಲೆಗಳು ಹಾಗೂ ಅಗಲವಾಗಿ 4 ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಬಿಲ್ಲೆಗಳಿಂದ ಆವೃತವಾಗುವಂತಹ ಆಯತವನ್ನು ಸೂಕ್ತವಾದ ಬಿಲ್ಲೆಗಳನ್ನು ಸೇರಿಸೋದ್ರ ಮೂಲಕ ಅಗಳ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ಆ ವಿಸ್ತೀರ್ಣವೇ ಈ 2 ಸಂಖ್ಯೆಗಳ ಅಂದರೆ ಗುಣ್ಯ ಹಾಗೂ ಗುಣಕಗಳ ಗುಣಲಬ್ಧವಾಗಿರುತ್ತೆ ಅನ್ನೋದನ್ನು ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳೋಣ. ಇಲ್ಲಿ ಗುಣ್ಯವನ್ನು 3 ಮಾನಗಳಾಗಿ ಗುಣಕವನ್ನು 4 ಮಾನಗಳಾಗಿ ತೆಗೆದುಕೊಂಡಿದ್ದೇವೆ. ಅಂದರೆ ಗುಣ್ಯ 3 ಬಿಲ್ಲೆಗಳನ್ನು ಒಂದು ಅಡ್ಡ ಸಾಲಿನಲ್ಲಿ 3 ಬಿಲ್ಲೆಗಳಿರುವಂತೆ ಅದನ್ನು
4 ಸಾಲುಗಳಂತೆ ಜೋಡಿಸಬೇಕಾಗಿದೆ. ಅಥವಾ ಒಂದು ಕಂಬ ಸಾಲಿನಲ್ಲಿ 4 ಬಿಲ್ಲೆಗಳಿರುವಂತೆ ಅಂತಹ 3 ಅಡ್ಡ ಸಾಲುಗಳನ್ನು ನಾವು ಮಾಡಬೇಕಾಗಿದೆ ಅನ್ನೋದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ನಾನು ಒಂದು ಅಡ್ಡ ಸಾಲಿನಲ್ಲಿ ಇರುವ 3 ಬಿಲ್ಲೆಗಳನ್ನು ಅಂತಹ 4 ಸಾಲುಗಳಲ್ಲಿ ನಾನೀಗ ಜೋಡಿಸ್ತಿದ್ದೇನೆ. ಈಗ ಈ ಬಿಲ್ಲೆಗಳ ಜೋಡಣೆಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಆಯತ ಪೂರ್ಣಗೊಂಡಿದೆ. ಹಾಗಾಗಿ ಈ ಪೂರ್ಣಗೊಂಡಂತಹ ಆಯತದಲ್ಲಿನ ಒಟ್ಟು ಬಿಲ್ಲೆಗಳ ಸಂಖ್ಯೆಯೇ ಈ 2 ಸಂಖ್ಯೆಗಳ ಗುಣಲಬ್ಧವಾಗಿರುತ್ತೆ. ಅಂದರೆ ಇಲ್ಲಿ ಉದ್ದವಾಗಿ 3 ಬಿಲ್ಲೆಗಳು ಗುಣಿಸು ಅಗಲವಾಗಿ 4 ಬಿಲ್ಲೆಗಳನ್ನು ತೆಗೆದುಕೊಂಡಾಗ ಇವೆರಡರ ಗುಣಲಬ್ಧ ಈ ಆಯತದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಬಿಲ್ಲೆಗಳ ಸಂಖ್ಯೆ ಒಟ್ಟು ನಾವಿಲ್ಲಿ ನೋಡ್ತಿದ್ರಿ, ಒಂದು ಸಾಲಿನಲ್ಲಿ 3 4 ಸಾಲಿನಲ್ಲಿ ಒಟ್ಟು ಬಿಲ್ಲೆಗಳ ಸಂಖ್ಯೆ 12 ಆಗಿದೆ. ಅದು ಇಲ್ಲಿ ಗುಣಲಬ್ಧವಾಗಿದೆ ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಬೀಜೋಕ್ತಿಗಳ ಗುಣಾಕಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಸ್ನೇಹಿತರೆ, ಈ ಗುಣಾಕಾರದ ಹೇಳಿಕೆಯನ್ನು ನಾವು ಒಮ್ಮೆ ನೋಡಿದರೆ 3 × 4 = 12 ಆಗುತ್ತೆ. ಗುಣ್ಯ, ಗುಣಕ, ಗುಣಲಬ್ಧ. ಇದರ ನಾವು ಗುಣ್ಯ ಹಾಗೂ ಗುಣಕಗಳನ್ನು ಅದಲು ಬದಲು ಮಾಡಿ ಸಹ ನಾವು ಗುಣಿಸಬಹುದಾಗಿದೆ. ಅಂದರೆ ಗುಣಾಕಾರ ಕ್ರಿಯೆಗೆ ಪರಿವರ್ತನೆಯ ಗುಣ ಅನ್ವಯಿಸೋದ್ರಿಂದ, ಅಂದರೆ ಗುಣ್ಯ ಮತ್ತು ಗುಣಕಗಳನ್ನು ಅದಲು ಬದಲು ಮಾಡಿ ಗುಣಿಸಿದರೂ ಸಹ ಗುಣಲಬ್ಧದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನು ಕೂಡ ಒಮ್ಮೆ ನಾವು ನೆನಪಿಸಿಕೊಳ್ಳಬೇಕಾಗತ್ತೆ. ಜೊತೆಗೆ ಈ ಗುಣಾಕಾರಕ್ಕೂ ಮತ್ತು ಭಾಗಾಕಾರಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ಈಗಾಗಲೇ ಇಂದಿನ ತರಗತಿಗಳಲ್ಲಿ ಅಥವಾ ಹಿಂದಿನ ಕಲಿಕಾಂಶಗಳಲ್ಲಿ ಮತ್ತು GK 1.0 ಕಿಟ್ನಲ್ಲಿ ಕೊಟ್ಟಿರುವ ಬೀಜೋಕ್ತಿಗಳ ಅಥವಾ ಪೂರ್ಣ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ. ಅದನ್ನು ನೆನಪಿಸಿಕೊಳ್ಳುತ್ತಾ ನಾವು ಮುಂದುವರಿಯೋಣ. ಯಾವುದೇ ಒಂದು ಗುಣಾಕಾರಕ್ಕೆ 2 ರೀತಿಯ ಭಾಗಾಕಾರದ ಹೇಳಿಕೆಗಳಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಜೊತೆಗೆ ಭಾಗಾಕಾರ ಕ್ರಿಯೆ ಅಂತಕ್ಕಂಥದ್ದು ಗುಣಾಕಾರದ ವಿಲೋಮವಾಗಿರುತ್ತೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಇದರ ಅರ್ಥ ಇದು ಗುಣ್ಯ ಗುಣಿಸು ಗುಣಕ ಈಕ್ವಲ್ಸ್ ಗುಣಲಬ್ಧವಾಗುತ್ತೆ. ಈಗ ಭಾಗಾಕಾರ ಕ್ರಿಯೆಯು ಗುಣಾಕಾರದ ವಿಲೋಮವಾಗಿರುವಂತೆ ಈ ಗುಣಲಬ್ಧವನ್ನು, ಅಂದರೆ 12 ನಾವಿಲ್ಲಿ ಭಾಜ್ಯವಾಗಿ ಪರಿಗಣಿಸಿ ಅದನ್ನು ಗುಣಕದಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಅಲ್ಲಿನ ಗುಣ್ಯವೇ ಆಗಿರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದಾಗಿದೆ. ಅಥವಾ ಗುಣಲಬ್ಧವನ್ನು ಗುಣ್ಯದಿಂದ ಭಾಗಿಸಿದಾಗ ಅದರಲ್ಲಿರ್ತಕ್ಕಂಥ ಗುಣಕವೇ ಅದರ ಭಾಗಲಬ್ಧವಾಗಿರುತ್ತೆ. ಇದು ಒಂದು ಹೇಳಿಕೆ. ಹಾಗೆ ಮತ್ತೊಂದು ಹೇಳಿಕೆಯನ್ನು ನಾವು ನೋಡಿದ್ದೇ ಆದರೆ, ಮತ್ತೊಮ್ಮೆ ಗುಣಲಬ್ಧವನ್ನು ನಾವು ಭಾಜ್ಯವಾಗಿ ಪರಿಗಣಿಸಿ ಅದನ್ನು ಗುಣಕದಿಂದ ಭಾಗಿಸಿದಾಗ ಉಳಿದಂತಹ ಅದರ ಗುಣ್ಯವೇ ಅದರ ಭಾಗಲಬ್ಧವಾಗಿರುತ್ತೆ ಅನ್ನೋದನ್ನು ನಾವು ಪೂರ್ಣಾಂಕಗಳ ಭಾಗಾಕಾರದಲ್ಲಿ ತಿಳ್ಕೊಂಡಿದ್ದೇವೆ. ಇದನ್ನು ಪೂರ್ಣ ಸಂಖ್ಯೆಗಳ ಭಾಗಾಕಾರದಲ್ಲಿಯೂ ಸಹ ತಿಳ್ಕೊಂಡಿದ್ದೇವೆ. ಇದರಿಂದ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಯಾವುದೇ ಗುಣಾಕಾರದ ಹೇಳಿಕೆಗೆ 2 ಭಾಗಾಕಾರದ ಹೇಳಿಕೆಗಳಿರುತ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ಈ ಗುಣಾಕಾರದ ಗುಣಲಬ್ಧವೇ ಭಾಗಾಕಾರದಲ್ಲಿ ಭಾಜ್ಯವಾಗಿರುತ್ತೆ ಅನ್ನೋದನ್ನು ನೀವು ಈ ಉದಾಹರಣೆಯಲ್ಲಿ ಗಮನಿಸಬಹುದಾಗಿದೆ. ಪ್ರತಿ ಗುಣಾಕಾರಕ್ಕೆ 2 ಭಾಗಾಕಾರದ ಹೇಳಿಕೆಗಳಿರುತ್ತವೆ. ಅದರಂತೆ ಇಲ್ಲಿ ಭಾಜ್ಯ 12 ಅನ್ನು ಆಯತದ ವಿಸ್ತೀರ್ಣವಾಗಿ ಪ್ರತಿನಿಧಿಸಬೇಕಾಗತ್ತೆ. ಅದನ್ನು ಪ್ರತಿನಿಧಿಸಿದಾಗ ಇಲ್ಲಿ ಅಡ್ಡ ಸಾಲುಗಳು ಭಾಜಕ 4 ಹಾಗೂ ಕಂಬ ಸಾಲುಗಳು ಭಾಗಲಬ್ಧ 3 ಆಗಿರುತ್ತೆ. ಇದನ್ನು ನೀವು ಬೋರ್ಡಿನ ಮೇಲೆ ನೋಡ್ತಿದ್ದೀರಿ. 12 ಇಲ್ಲಿ ಗುಣಲಬ್ಧವಾಗಿದ್ದಂತಕ್ಕಂಥದ್ದು ಭಾಗಾಕಾರದಲ್ಲಿ ಇದೇ 12 ಭಾಜ್ಯವಾಗಿರುತ್ತೆ. ಅದನ್ನು ನಾವು ಆಯತದ 2 ಆಯಾಮಗಳಾಗಿ, ಅಂದರೆ ಉದ್ದ 3 ಮಾನಗಳಾಗಿ ಹಾಗೂ ಅಗಲವನ್ನು 4 ಮಾನಗಳಾಗಿ ನಾವು ಪ್ರತಿನಿಧಿಸಬಹುದಾಗಿದೆ. ಭಾಗಾಕಾರ ಲೆಕ್ಕದಲ್ಲಿ ಭಾಜ್ಯವನ್ನು ನಾವು ಆಯತದ ವಿಸ್ತೀರ್ಣವಾಗಿ ಪರಿಗಣಿಸಬೇಕಾಗತ್ತೆ. ಹಾಗೆ
ಅದರ ಭಾಜಕವನ್ನು ಈ ಆಯತದ ಒಂದು ಆಯಾಮವಾಗಿ ನಾವು ಪರಿಗಣಿಸಿದ್ದೇ ಆದರೆ ಇನ್ನೊಂದು ಆಯಾಮದಲ್ಲಿ ಬರುವಂತಹ ಆ ಬಿಲ್ಲೆಗಳ ಒಂದು ಒಟ್ಟು ಮೊತ್ತವೇ ಅಥವಾ ಸಂಖ್ಯೆಯೇ ಅಥವಾ ಬೆಲೆಯೇ ಅದರ ಭಾಗಲಬ್ಧವಾಗಿರುತ್ತೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ಉದಾಹರಣೆಯಾಗಿ ನೀವು ಈ ಸಮಸ್ಯೆಯನ್ನು ಪರಿಗಣಿಸಿದ್ದೇ ಆದರೆ 12 ಭಾಜ್ಯ ಭಾಗಿಸು ಭಾಜಕ ಈಕ್ವಲ್ಸ್ ಇದು ಭಾಗಲಬ್ಧವಾಗಿರುತ್ತೆ. ಅಂದರೆ ಭಾಜ್ಯವನ್ನು ಒಟ್ಟಾರೆ ಆಯತದ ವಿಸ್ತೀರ್ಣವಾಗಿ ತೆಗೆದುಕೊಂಡು ಅದನ್ನು ಭಾಜಕ 4ರಂತೆ ಪರಿಗಣಿಸಿದಾಗ ಅಥವಾ ಇಲ್ಲಿ ಮೇಲಿನ ಉದಾಹರಣೆಯನ್ನೇ ನಾವಿಲ್ಲಿ ತೆಗೆದುಕೊಂಡಾಗ ಭಾಜ್ಯ 12 ತೆಗೆದುಕೊಂಡು ಭಾಜಕವಾಗಿ 3 ತೆಗೆದುಕೊಂಡಿದ್ದೇವೆ. ಈ 3 ಆಯತದ ಒಂದು ಉದ್ದದ ಆಯಾಮವಾಗಿ ಬಳಸಿದಾಗ ಮತ್ತೊಂದು ಆಯಾಮದಲ್ಲಿ ಬರುವಂತಹ ಬಿಲ್ಲೆಗಳ ಸಂಖ್ಯೆಯೇ ಭಾಗಲಬ್ಧ ಆಗಿರುತ್ತೆ. ಈ ಉದಾಹರಣೆಯನ್ನು ನೋಡಿದ್ರೆ ಭಾಜ್ಯ ನಾವಿಲ್ಲಿ 12 ಪರಿಗಣಿಸಿದ್ದೇವೆ. ಅದನ್ನು ಆಯತದ ವಿಸ್ತೀರ್ಣವಾಗಿ ಪರಿಗಣಿಸಿ ಒಂದು ಆಯಾಮದ ಬಿಲ್ಲೆಗಳನ್ನು ನಾವು ಮೇಲೆ ಸ್ಥಿರವಾಗಿ ತೆಗೆದುಕೊಂಡಾಗ, ಅಂದರೆ ಭಾಜಕವನ್ನು ಒಂದು ಸ್ಥಿರವಾಗಿ ತೆಗೆದುಕೊಂಡು ಆ 12 ಬಿಲ್ಲೆಗಳನ್ನು ಜೋಡಿಸಿದ್ದೇ ಆದರೆ ಮತ್ತೊಂದು ಭಾಗದಲ್ಲಿ ಅಥವಾ ಆಯಾಮದಲ್ಲಿ ಅಗಲದಲ್ಲಿ ಬರ್ತಕ್ಕಂಥ ಬಿಲ್ಲೆಗಳ ಸಂಖ್ಯೆ ಎಷ್ಟಿದೆ? ವೆರಿ ಗುಡ್, ಅದು 4 ಬಿಲ್ಲೆಗಳಾಗಿದೆ. ಹಾಗಾಗಿ ಆ 4 ಅಂತಕ್ಕಂಥದ್ದು ಭಾಜಕ ಭಾಗಲಬ್ಧ ಆಗುತ್ತದೆ ಅನ್ನೋದನ್ನು ಈ ಉದಾಹರಣೆಯಿಂದ ನಾವು ತಿಳಿದುಕೊಳ್ಬೋದಾಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ಗುಣಾಕಾರದ ನಾವು ಪೂರ್ವಜ್ಞಾನವನ್ನು ಬಳಸಿಕೊಂಡು ಭಾಗಾಕಾರವನ್ನು ಮಕ್ಕಳಿಗೆ ಗುಣಾಕಾರದ ವಿಲೋಮವಾಗಿ ನಾವು ತಿಳಿಸ್ಕೊಡ್ಬಹುದಾಗಿದೆ. ಬೀಜೋಕ್ತಿಗಳ ಭಾಗಾಕಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ದತ್ತ ಬೀಜೋಕ್ತಿಗಳಲ್ಲಿ ನೀಡಿದ ಭಾಜ್ಯವನ್ನು, ಅಂದರೆ ಟೈಲ್ಸ್ಗಳನ್ನು ಮೇಜಿನ ಮೇಲೆ ಅಥವಾ ಬೋರ್ಡಿನ ಮೇಲೆ ಹರಡಬೇಕಾಗತ್ತೆ. ಅದನ್ನು ಒಂದು ವಿಸ್ತೀರ್ಣ ಅಂತ ನಾವು ಮೊದಲನೇದಾಗಿ ಪರಿಗಣಿಸಬೇಕಾಗತ್ತೆ. ಹಾಗೆ ನಂತರ ಬೇರೆ ಟೈಲ್ಸ್ಗಳನ್ನು ಬಳಸಿ ಭಾಜಕವನ್ನು ಒಂದು ಆಯಾಮವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಂತರ ಭಾಜ್ಯದಲ್ಲಿರುವ ವಿಸ್ತೀರ್ಣ ಭಾಜಕದ ಆಯಾಮಕ್ಕೆ ಸರಿ ಹೊಂದುವಂತೆ ನಾವು ಅದನ್ನು ಜೋಡಿಸಿ ಆಯತವನ್ನು ರಚಿಸಬೇಕಾಗತ್ತೆ. ಆಗ ದೊರೆತಂತಹ ಆಯತದ ಇನ್ನೊಂದು ಆಯಾಮವೇ ಆ ಭಾಗಲಬ್ಧ ಆಗಿರುತ್ತೆ. ಇಲ್ಲಿ ಪರಿಪೂರ್ಣ ಆಯತವಾಗಿ ಉಳಿದ ಭಾಗವನ್ನು ನಾವು ಶೇಷವಾಗಿ ಪರಿಗಣಿಸ್ತೇವೆ. ಬೀಜೋಕ್ತಿಗಳ ಭಾಗಾಕಾರ ವಿಧಾನವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುವ ಮೊದಲು ಒಂದು ಏಕಪದ ಬೀಜೋಕ್ತಿಯನ್ನು ಮತ್ತೊಂದು ಏಕಪದ ಬೀಜೋಕ್ತಿಯಿಂದ ಭಾಗಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಉದಾಹರಣೆಯಾಗಿ ನಾನೀಗ ಒಂದು ಸಮಸ್ಯೆಯನ್ನು ಪರಿಗಣಿಸ್ತಾ ಇದ್ದೇನೆ. ಧನ 6x² ಭಾಗಿಸು ಧನ 2x. ಅದನ್ನೊಮ್ಮೆ ಬರೆದುಕೊಳ್ಳೋಣ. ಧನ 6x² ಭಾಗಿಸು ಧನ 2x. ಈಗಾಗಲೇ ನಾವು ಭಾಗಾಕಾರವನ್ನು ಚರ್ಚೆ ಮಾಡಿದಂತೆ ಇದನ್ನು ಮೂರ್ತ ವಿಧಾನದಲ್ಲಿ ಬಿಡಿಸುವ ಮೊದಲು ಇಲ್ಲಿರ್ತಕ್ಕಂಥ ಭಾಜ್ಯವನ್ನು ನಾವು ಆಯತದ ವಿಸ್ತೀರ್ಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು 6x² ಅಂದರೆ ಧನ 6x² ಬಿಲ್ಲೆಗಳು ಬೇಕು ಅಂತಂದಾಗ x² 6 ಬಿಲ್ಲೆಗಳನ್ನು ನಾವೀಗ ತೆಗೆದುಕೊಳ್ಳೋಣ. ಅದು ಕೆಂಪು ಬಣ್ಣದ ದೊಡ್ಡ ಚೌಕದ ಬಿಲ್ಲೆಗಳಾಗಿರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ನಾನು ಧನ 6x² ಬಿಲ್ಲೆಗಳನ್ನು ತೆಗೆದುಕೊಳ್ತಿದ್ದೇನೆ. ಧನ x² 6 ಬಿಲ್ಲೆಗಳ ಒಟ್ಟು ಮೊತ್ತ ನಮಗೆ ಧನ 6x² ಆಗಿರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಈಗ ಭಾಜ್ಯ ಧನ 6x² ಮಾನದಷ್ಟು ಅಂದರೆ ಬೆಲೆಯಷ್ಟು x² ಕೆಂಪು ಬಣ್ಣದ x² 6 ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇನೆ. ಇದು 6x² ಪ್ರತಿನಿಧಿಸುತ್ತೆ, ಜೊತೆಗೆ ಇದು ಭಾಜ್ಯವಾಗುತ್ತೆ. ಹಾಗೆ ಇಲ್ಲಿ ನೀವು ನೋಡಿದಂತೆ ಭಾಜಕ
2x ಇದೆ, ಇದನ್ನು ಆಯತದ ಒಂದು ಆಯಾಮವಾಗಿ ತೆಗೆದುಕೊಂಡು ಅದನ್ನು ಸ್ಥಿರವಾಗಿಟ್ಕೊಳ್ಬೇಕಾಗತ್ತೆ. 2x ಅನ್ನೋದು ಆಯತಾಕಾರದ 2 ಕೆಂಪು ಬಿಲ್ಲೆಗಳನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಒಂದು ಬಿಲ್ಲೆಯು ಒಂದು x ಅನ್ನು ಪ್ರತಿನಿಧಿಸಿದರೆ 2 ಕೆಂಪು ಆಯತಾಕಾರದ ಬಿಲ್ಲೆಗಳು 2x ಅನ್ನು ಪ್ರತಿನಿಧಿಸುತ್ತೆ. ಅಂದರೆ ಇಲ್ಲಿ 2x ಅನ್ನು ಆಯತದ ಒಂದು ಆಯಾಮವಾಗಿ ಭಾಜಕವನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ಈ ಆಯತದ ಉದ್ದವಾಗಿ ನಾನು ಭಾಜಕವನ್ನು ತೆಗೆದುಕೊಂಡಿದ್ದೇನೆ. ಈಗ 6x² ಬಿಲ್ಲೆಗಳನ್ನು ಭಾಜಕದ ಬೆಲೆಯನ್ನು ಸ್ಥಿರವಾಗಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಆಯತ ಬರುವಂತೆ ನಾವೀಗ ಈ x² ಬಿಲ್ಲೆಗಳನ್ನು ಅಂದರೆ 6x² ಬಿಲ್ಲೆಗಳನ್ನು ಜೋಡಿಸಿ ಒಂದು ಆಯತ ಬರುವಂತೆ ನಾವು ಅದನ್ನು ಮಾಡಬೇಕಾಗಿದೆ. ಬನ್ನಿ ಹಾಗಾದರೆ ಯಾವೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡೋಣ. ಅಂದರೆ ಇವುಗಳನ್ನು 2x ಕೆಳಭಾಗದಲ್ಲಿ 6x² ಒಂದು ಆಯತ ರೂಪುಗೊಳ್ಳುವಂತೆ ಜೋಡಿಸಬೇಕಾಗಿರೋದ್ರಿಂದ ಸಾಧ್ಯತೆಗಳೇನಿದೆ ನೋಡೋಣ. ಒಮ್ಮೆ ಒಂದು x² ಬಿಲ್ಲೆಯನ್ನು x² ಕೆಳಭಾಗದಲ್ಲಿ ನಾನು ವಿಂಗಡಿಸ್ಕೊಳ್ತಾ ಅಂದರೆ ಸಮನಾಗಿ ಹಂಚಿಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಹಾಗೆ ಮತ್ತೊಂದು x² ಬಿಲ್ಲೆಯನ್ನು ನಾವಿಡೋಣ. ಒಂದು ವೇಳೆ ಮತ್ತೊಂದು x² ಬಿಲ್ಲೆಯನ್ನು ಇಲ್ಲಿ ಇಡಲಿಕ್ಕೆ ಹೋದಾಗ ಇದರ ಮೇಲ್ಭಾಗದಲ್ಲಿ x ಇಲ್ಲದೆ ಇರೋದ್ರಿಂದ ಹಂಚಿಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅದನ್ನು ಈ ಮೊದಲು ಜೋಡಿಸಿದಂತಹ x² ಕೆಳಭಾಗದಲ್ಲಿ ಜೋಡಿಸಬೇಕಾಗತ್ತೆ. ಹಾಗೆ ಮತ್ತೊಂದು x² ಈ ಭಾಗದಲ್ಲಿ ನಾವು ಜೋಡಿಸೋಣ. ಹಾಗೆ ಉಳಿದ ಎಲ್ಲ 2 x² ಬಿಲ್ಲೆಗಳನ್ನು ಜೋಡಿಸಿದಾಗ ನಮಗೆ ಒಂದು ಆಯತ ಪೂರ್ಣಗೊಂಡಿದೆ. ಇಲ್ಲಿ 6x² ಬಿಲ್ಲೆಗಳನ್ನು 2x ಅನ್ನು ಸ್ಥಿರವಾಗಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಹಂಚಿಕೆ ಮಾಡಿದ್ದೇವೆ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾದರೆ ಇದು ಆಯತದ ವಿಸ್ತೀರ್ಣ ಭಾಜ್ಯವಾಗಿದ್ದಾಗ ಒಂದು ಮಾನ 2x ಭಾಜಕವಾಗಿದೆ ಅಂತಾಗ ಮತ್ತೊಂದು ಮಾನ ಈ ಆಯತದ ಮತ್ತೊಂದು ಅಳತೆ ಉದ್ದ ಇದೆಯಲ್ಲ, ಈ ಉದ್ದದ ಮಾನವೇ ನಮಗೆ ಭಾಗಲಬ್ಧವಾಗಿರುತ್ತೆ. ಹಾಗಾಗಿ ಈಗ ಅದರ ಮತ್ತೊಂದು ಅಳತೆ ಅಗಲದ ಮಾನವನ್ನು ನಾವು ಪರಿಗಣಿಸೋಣ. ಇಲ್ಲಿ ನೋಡ್ತಿದ್ರಿ ಈ x² ಟೈಲ್ಸ್ನ ಈ ಭಾಗದ ಅಂದರೆ ಈ ಅಳತೆಯ ಏನನ್ನು ಸೂಚಿಸುತ್ತೆ? ಅದು x ಅನ್ನು ಪ್ರತಿನಿಧಿಸುತ್ತೆ. ಹಾಗೆ ಮತ್ತೊಂದು x² ಟೈಲ್ನ ಈ ಒಂದು ಆಯಾಮವು x ಅಳತೆಯನ್ನು ಹೊಂದಿರುತ್ತೆ ಅನ್ನೋದನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಹಾಗೆ ಮತ್ತೊಂದು ಭಾಗವು ಅದು ಕೂಡ x ಅನ್ನು ಅಳತೆ ಮಾನವಾಗಿ ಹೊಂದಿರುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗಾಗಿ 6x² 2xಗೆ ಅನುಗುಣವಾಗಿ ಹಂಚಿಕೆ ಮಾಡಿದಾಗ ಮತ್ತೊಂದು ಆಯಾಮದಲ್ಲಿ ಬರ್ತಕ್ಕಂಥ ಅಳತೆಯೇ ಅದರ ಭಾಗಲಬ್ಧವಾಗಿರುತ್ತೆ. ಈಗ ನೀವು ಈ ಭಾಗಲಬ್ಧದಲ್ಲಿರ್ತಕ್ಕಂಥ ಬೆಲೆಯನ್ನು ಟೈಲ್ಸ್ಗಳ ಬೆಲೆಯನ್ನು ಒಟ್ಟುಗೂಡಿಸಿ ನೀವು ಹೇಳಬಹುದಾ? ವೆರಿ ಗುಡ್. ಅದು ಈ ಭಾಗ x, ಇದು ಕೂಡ x, ಹಾಗಾಗಿ ಇದು ಕೂಡ x. ಒಟ್ಟಾರೆಯಾಗಿ ಇದನ್ನು ನಾವು 3x ಅಂತ ಪರಿಗಣಿಸಬಹುದಾಗಿದೆ. ಹಾಗಾಗಿ 6x² ಭಾಗಿಸು 2x ಅಂತಂದಾಗ ನಮಗೆ ಭಾಗಲಬ್ಧ ಎಷ್ಟು ದೊರೆಯುತ್ತದೆ? ವೆರಿ ಗುಡ್. ಅದು 6x² ಭಾಗಿಸು 2x ಅಂದರೆ 6x² 2x ನಂತೆ ಭಾಗಿಸಿದಾಗ ಬರುವ ಭಾಗಲಬ್ಧವು 3x ಆಗಿರುತ್ತೆ ಅನ್ನೋದನ್ನು ನಾವು ಈ ರೀತಿಯಾಗಿ ಮಕ್ಕಳಿಗೆ ಅರ್ಥೈಸಬಹುದಾಗಿದೆ. ಈಗ ಇದೇ ಸಮಸ್ಯೆಯನ್ನು ಬಿಳಿ ಹಾಳೆಯ ಮೇಲೆ ಪ್ರಾತಿನಿಧಿಕ ಹಂತದಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅನ್ನೋದನ್ನು ಅಭ್ಯಾಸ ಮಾಡೋಣ. ಅದಕ್ಕಾಗಿ ನಾನೀಗಾಗಲೇ ಸಮಸ್ಯೆಯನ್ನು ಬರೆದಿರುವಂತೆ ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಪರಿಗಣಿಸಿದಂತಹ ಉದಾಹರಣೆ ಧನ 6x² ಭಾಗಿಸು ಧನ 2x ಆಗಿರುತ್ತೆ. ಮೊದಲನೇದಾಗಿ ನಾವು ಭಾಜ್ಯ ಧನ 6x² ತೆಗೆದುಕೊಳ್ಬೇಕಾಗಿದೆ. ಹಾಗೆ ಅದರೊಂದಿಗೆ ಭಾಜಕವಾಗಿ ಧನ 2x ತೆಗೆದುಕೊಳ್ಬೇಕಾಗಿದೆ. ಮೊದಲನೇದಾಗಿ ಈ ಭಾಜಕದ ಬೆಲೆಯಾಗಿರ್ತಕ್ಕಂಥ ಧನ 2x ನಾನು ಆಯತದ ಒಂದು ಆಯಾಮವಾಗಿ ಅಂದರೆ ಉದ್ದವಾಗಿ ನಾನು ಅದನ್ನು ಪರಿಗಣಿಸ್ತಾ ಇದ್ದೇನೆ. ಧನ ಒಂದು x ಇದು ಪ್ರತಿನಿಧಿಸುತ್ತೆ.
ಹಾಗೆ ಮತ್ತೊಂದು ಎಕ್ಸನ್ನು ತೆಗೆದುಕೊಳ್ಳೋಣ. ಇದು ಒಂದು ಧನ ಎಕ್ಸನ್ನು ಪ್ರತಿನಿಧಿಸುತ್ತೆ. ಒಂದು ವೇಳೆ ಇದೇ ಟೈಲ್ಸ್ಗಳ ಒಳಭಾಗದಲ್ಲಿ ನಾನು ಛಾಯೀಕರಿಸಿದ್ದೇ ಆದರೆ, ಅಂದರೆ ಶೇಡ್ ಮಾಡಿದ್ದೇ ಆದರೆ, ಅದು ಋಣ ಎಕ್ಸನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ಈಗಾಗಲೇ ನಾವು ಕಳೆದ ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅದರಂತೆ ಈಗ ನನಗೆ ಧನ 2 ಎಕ್ಸ್ ಬೇಕಾಗಿದೆ. ಅದನ್ನು ಆಯತದ ಒಂದು ಆಯಾಮವಾಗಿ, ಅಂದರೆ ಅದನ್ನು ಉದ್ದವಾಗಿ ತೆಗೆದುಕೊಂಡು ಅದನ್ನು ಸ್ಥಿರವಾಗಿ ಇಟ್ಕೊಂಡಿದ್ದೇನೆ. ಜೊತೆಗೆ ಅದು ಧನ ಎಕ್ಸ್ ಆಗಿರೋದ್ರಿಂದ ಅದರ ಒಳಭಾಗವನ್ನು ನಾನು ಛಾಯೀಕರಿಸದೆ ಹಾಗೆ ಉಳಿಸ್ಕೊಂಡಿದ್ದೇನೆ. ಈಗ ಉಳಿದಂತಹ ಧನ 6x² ಈ ಭಾಜಕ ಅಂದರೆ 2x ಅನುಗುಣವಾಗಿ ನಾವು ಅವುಗಳನ್ನು ಹಂಚಿಕೆ ಮಾಡಬೇಕಾಗಿದೆ. ಅದರ ಮಾನ x ಇರುವಂತೆ x² ಬಿಲ್ಲೆಗಳನ್ನು ಸಮನಾಗಿ ಹಂಚಿಕೆ ಮಾಡಬೇಕಾಗಿದೆ. ಹಾಗಾಗಿ ಇದರ ಕೆಳಭಾಗದಲ್ಲಿ ನಾನು 6x², x² 6, ಧನ x² 6 ಬಿಲ್ಲೆಗಳನ್ನು ಕೆಳಗಡೆ ಜೋಡಿಸಬೇಕಾಗಿದೆ. ಧನ 2x², ಹಾಗೆ ಮತ್ತೊಂದು ಧನ x² ಬಿಲ್ಲೆಯನ್ನು x² ಕೆಳಭಾಗದಲ್ಲಿ ಆಯತ ಬರುವಂತೆ ನಾವು ಅದನ್ನು ಜೋಡಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನಾವು ಬರೆಯೋದ್ರ ಮೂಲಕ ಅದನ್ನು ತೋರಿಸಬೇಕಾಗಿದೆ. ಹಾಗೆ ಮತ್ತೊಂದು x² ಧನ x² ಬಿಲ್ಲೆಯನ್ನು ನಾನು ಬರೆಯೋದ್ರ ಮೂಲಕ ಒಟ್ಟಾರೆಯಾಗಿ ಈ ಭಾಜ್ಯವನ್ನು 2x ಭಾಜಕದ ಕೆಳಗೆ ಆಯತ ಪೂರ್ಣಗೊಳ್ಳುವಂತೆ ಬರೆದಿದ್ದೇನೆ. ಇದರ ಒಳಭಾಗವನ್ನು ಛಾಯೀಕರಿಸದೆ ಹಾಗೆ ಬಿಟ್ಟಾಗ ಇದು ಧನ x² ಅದು ಪ್ರತಿನಿಧಿಸುತ್ತೆ. ಈಗ ಈ ಆಯಾಮದ ಅಗಲ ಭಾಜಕವಾಗಿದ್ದು ಅದು 2x ಆಗಿದೆ ಅನ್ನೋದನ್ನು ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ. ಅದನ್ನು ಸ್ಥಿರವಾಗಿಟ್ಟುಕೊಳ್ಳೋದ್ರ ಕಾರಣದಿಂದಾಗಿ ಅದೀಗ ಭಾಜಕವಾಗಿದೆ. ಅದು ಒಂದು ಆಯತದ ಆಯಾಮವಾಗಿದೆ. ಆಯತದ ಮತ್ತೊಂದು ಆಯಾಮ ಅದು ಅಗಲ. ಆ ಅಗಲದ ಭಾಗದಲ್ಲಿರ್ತಕ್ಕಂಥ ಬೆಲೆಯನ್ನು ನಾವೀಗ ನಿರ್ಧರಿಸೋಣ. ನೀವಿಲ್ಲಿ ನೋಡ್ತಿದ್ರಿ, ಈ ಭಾಗದ ಅಳತೆಯು ಒಂದು ಧನ ಎಕ್ಸನ್ನು ಪ್ರತಿನಿಧಿಸುತ್ತೆ. ಹಾಗೆ ಈ ಒಂದು ಚೌಕದ ಅಥವಾ x² ವರ್ಗದ ಒಂದು ಆಯಾಮವು ಧನ ಎಕ್ಸ್ ಆಗಿರುತ್ತೆ. ಹಾಗೆ ಈ ಭಾಗದ ಅಳತೆಯು ಕೂಡ ಒಂದು ಧನ ಎಕ್ಸ್ ಆಗಿರುತ್ತೆ ಅನ್ನೋದು ನೋಡ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ಬಿಲ್ಲೆಗಳ ಒಟ್ಟು ಬೆಲೆಯು 3x ಆಗಿದೆ. ಇದು ಈ ಒಂದು ಸಮಸ್ಯೆಯ ಅಥವಾ ಈ ಭಾಗಾಕಾರದ ಭಾಗಲಬ್ಧವಾಗಿರುತ್ತೆ ಅನ್ನೋದನ್ನು ನಾವು ತೀರ್ಮಾನಿಸಬಹುದಾಗಿದೆ. ಹಾಗಾಗಿ ಧನ 6x² ಭಾಗಿಸು ಧನ 2x ಭಾಗಲಬ್ಧ ಧನ 3x ಆಗಿದೆ ಅನ್ನೋದನ್ನು ನಾವು ತೀರ್ಮಾನಿಸಬಹುದಾಗಿದೆ. ಬನ್ನಿ ಹಾಗಾದರೆ ಇದೇ ಸಮಸ್ಯೆಯನ್ನು ಅಮೂರ್ತ ಹಂತದಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನು ನಾವೊಮ್ಮೆ ನೋಡೋಣ. ಮೊದಲನೇದಾಗಿ ಭಾಜಕ 6x² ಭಾಗಿಸು 2x. ಈಗ ನಾವು 6x² ಭಾಜಕವನ್ನು ನಾವು ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಇದನ್ನು ನಾವು 2 ಗುಣಿಸು 3 ಗುಣಿಸು x ಗುಣಿಸು x ಆಗಿ ಬರಿಬೋದಾಗಿದೆ. ಇದನ್ನು ಈಗಾಗಲೇ ಪೂರ್ಣ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯೋದನ್ನು ಈಗಾಗಲೇ ಮಕ್ಕಳು ಕಲ್ತಿರ್ತಾರೆ. ಹಾಗಾಗಿ ನಾವು ಇದನ್ನು ಈ ರೀತಿ ಬರೆದುಕೊಳ್ತೇವೆ. ಹಾಗೆ ನಾವು ಈಗ 6x² ನಾವು 2x ಭಾಗಿಸು ಅಂತಂದಾಗ 6x² ಭಿನ್ನರಾಶಿಯ ಅಂಶವಾಗಿ ತೆಗೆದುಕೊಂಡು ಈ 2x ಭಿನ್ನರಾಶಿಯ ಛೇದವಾಗಿ ಬರೆದುಕೊಳ್ಬೋದಾಗಿದೆ. ಈಗ 6x² ಬದಲಾಗಿ ಅದರ ಗುಣಲಬ್ಧವನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಿದ್ದೇವೆ. ಅದನ್ನು ಆ ಭಾಗದಲ್ಲಿ ತೆಗೆದುಕೊಳ್ಳೋಣ. 2 ಗುಣಿಸು 3 ಗುಣಿಸು x ಗುಣಿಸು x ಆಗಿದೆ. ಹಾಗಾಗಿ ಭಾಜಕ 2x ಆಗಿದೆ. ಈಗ ನಮಗೆ ಗೊತ್ತಿದೆ ಭಾಗಾಕಾರ ಅಂತಂದರೆ ಛೇದದಿಂದ ಅಂಶವನ್ನು ಭಾಗಿಸುವುದಾಗಿದೆ. 2ರಿಂದ 1 ಬಾರಿ 2 ಹಾಗೆ 1 ಬಾರಿ 2 ಹೋಗಿದೆ. ಹಾಗೆ ಎಕ್ಸನ್ನು 1 ಬಾರಿ, ಈ ಮೇಲಿನ ಎಕ್ಸನ್ನು 1 ಬಾರಿ ಭಾಗಿಸಲಾಗಿದೆ. ಇನ್ನು ಉಳಿದಂತಹ
ಅಂಶದಲ್ಲಿರ್ತಕ್ಕಂಥ ಭಾಗವೇ ಅದರ ಭಾಗಲಬ್ಧವಾಗಿರುತ್ತೆ. ನೀವಿಲ್ಲಿ ನೋಡ್ತಿದ್ರಿ, ಅಂಶದಲ್ಲಿ 3 ಹಾಗೂ ಎಕ್ಸ್ ಇದೆ. ಇವುಗಳ ಒಟ್ಟು ಗುಣಲಬ್ಧ 3x ಆಗಿದೆ. ಇದರಿಂದ 6x² ಭಾಗಿಸು 2xಗಳ ಭಾಗಲಬ್ಧ 3x ಆಗಿದೆ ಎನ್ನುವುದನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸಬಹುದಾಗಿದೆ. ಈಗ ಒಂದು ದ್ವಿಪದೋಕ್ತಿಯನ್ನು ಒಂದು ಏಕಪದೋಕ್ತಿಯಿಂದ ಹೇಗೆ ಭಾಗಾಕಾರವನ್ನು ಮಾಡಬಹುದು ಅನ್ನೋದನ್ನು ಒಂದು ಉದಾಹರಣೆಯೊಂದಿಗೆ ನಾವು ಮೂರ್ತ ರೂಪದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕಾಗಿ ನಾನು ತೆಗೆದುಕೊಳ್ತಕ್ಕಂಥ ಸಮಸ್ಯೆ ಧನ 3x² ಋಣ 6x ಭಾಗಿಸು ಧನ 3x. ಅದನ್ನೊಮ್ಮೆ ಬೋರ್ಡಿನ ಮೇಲೆ ಬರೆದುಕೊಳ್ಳೋಣ. ಧನ 3x² ಋಣ 6x ಭಾಗಿಸು ಧನ 3x. ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಮೊದಲಿಗೆ ನಾವು ಧನ 3x² ಋಣ 6x ಅನ್ನು ಭಾಜ್ಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಧನ 3x² ಅಂದರೆ ಕೆಂಪು ಬಣ್ಣದ x²ನ 3 ಬಿಲ್ಲೆಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಧನ ಒಂದು x² ಆಗಿದೆ, ಹಾಗೆ ಧನ 2x² ಆಗಿದೆ. ಹಾಗೆ ಮತ್ತೊಂದು ಕೆಂಪು ಬಣ್ಣದ ಚೌಕಾಕಾರದ ದೊಡ್ಡ ಬಿಲ್ಲೆಯನ್ನು ತೆಗೆದುಕೊಂಡಾಗ ನಮಗೆ ಬೇಕಾದಂತಹ ಧನ 3x² ಬೆಲೆ ಇರತಕ್ಕಂಥ ಬೀಜೋಕ್ತಿ ಸಿಕ್ಕಿದೆ. ಇದರೊಂದಿಗೆ ಈಗ ನಾವು ಋಣ 6x ಅನ್ನು ತೆಗೆದುಕೊಳ್ಬೇಕಾಗಿದೆ. ನಮಗೆ ಗೊತ್ತಿದೆ, ಆಯತಾಕಾರದ ನೀಲಿ ಬಣ್ಣದ ಟೈಲ್ಸ್ನ ಬೆಲೆಯು ಋಣ x ಆಗಿದೆ. ಅಂಥದ್ದನ್ನು ನಾವು 6 ಋಣ xಗಳನ್ನು ತೆಗೆದುಕೊಳ್ಬೇಕಾಗಿದೆ. ಋಣ 1x, ಋಣ 2x, ಋಣ 3x, ಹಾಗೆ ಋಣ 4x, ಋಣ 5x, ಹಾಗೆ ಮತ್ತೊಂದು ಋಣ x ಅನ್ನು ತೆಗೆದುಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥ ಭಾಜ್ಯದ ಬೆಲೆಯನ್ನು ಸೂಚಿಸ್ತಕ್ಕಂಥ ಟೈಲ್ಸ್ಗಳು ತೆಗೆದುಕೊಂಡಿದ್ದೇವೆ. ಈ ಎಲ್ಲ ಟೈಲ್ಸ್ಗಳ ಒಟ್ಟು ಮೊತ್ತ ಧನ 3x² ಹಾಗೂ ಋಣ 6x ಆಗಿದೆ. ಈಗ ಭಾಜಕವಾಗಿರ್ತಕ್ಕಂಥ ಧನ 3x ಬಿಲ್ಲೆಗಳನ್ನು ತೆಗೆದುಕೊಂಡು ಅದನ್ನು ಒಂದು ಆಯತದ ಒಂದು ಉದ್ದದ ಆಯಾಮವಾಗಿ ನಾವು ತೆಗೆದುಕೊಂಡು ಅದನ್ನು ಸ್ಥಿರವಾಗಿ ಇಟ್ಕೊಳ್ಳೋಣ. ಸೊ ಧನ 3x ಅಂತಂದಾಗ ಕೆಂಪು ಬಣ್ಣದ ಆಯತಾಕಾರದ x ಬಿಲ್ಲೆಗಳನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಧನ 1x, ಧನ 2x, ಮತ್ತೊಂದು ಧನ x ಬಿಲ್ಲೆಯನ್ನು ತೆಗೆದುಕೊಂಡಾಗ ಇವುಗಳ ಒಟ್ಟು ಬೆಲೆಯು ಭಾಜಕ ಧನ 3x ಆಗುತ್ತೆ. ಈಗ 3x ಅನ್ನು ಒಂದು ಆಯಾಮವಾಗಿ, ಅಂದರೆ 3x ಅನ್ನು ಅಗಲವಾಗಿ ಅಥವಾ ಉದ್ದವಾಗಿ ಇರಿಸಿಕೊಳ್ಳೋಣ. ಹಾಗಾಗಲೇ ನಾನು ಇರಿಸಿದ್ದೇನೆ. ಇದನ್ನು ಸ್ಥಿರವಾಗಿಟ್ಟುಕೊಂಡು ಭಾಜ್ಯ ಅಂದರೆ ಧನ 3x² ಋಣ 6x ಅನ್ನು ಜೋಡಿಸಿ ಒಂದು ಆಯತಾಕಾರ ಬರುವಂತೆ ಹಲವಾರು ಸಾಧ್ಯತೆಗಳೊಂದಿಗೆ ನಾವು ಪ್ರಯತ್ನಿಸೋಣ. ಬನ್ನಿ, ನಾವು ನೋಡ್ತಿದ್ದೀವಿ ಈ ಭಾಜಕದ ಆಯಾಮ 3x ಆಗಿದೆ. ಹಾಗಾಗಿ ಮೊದಲಿಗೆ ನಾನು ಧನ 3x² ಅನ್ನು ಇದಕ್ಕೆ ಅನುಗುಣವಾಗಿ ಆಯತ ಬರುವಂತೆ ಜೋಡಿಸುತ್ತಿದ್ದೇನೆ. ಅದರ ಒಂದು ಆಯಾಮವು x ಆಗಿರೋದ್ರಿಂದ ಆ 3xಗೆ ಧನ 3x² ಟೈಲ್ಸ್ಗಳು ಸರಿಯಾಗಿ ಹೊಂದಿಕೆ ಆಗುತ್ತೆ. ಈಗ ಋಣ 6x ಅನ್ನು ಮತ್ತೊಮ್ಮೆ ಈ 3xಗೆ ಅನುಗುಣವಾಗಿ, ಅಂದರೆ ಉದ್ದಕ್ಕೆ ಅನುಗುಣವಾಗಿ ನಾವು ಅದನ್ನು ಜೋಡಿಸ್ಕೊಳ್ಬೇಕಾಗಿದೆ ಅಥವಾ ಹಂಚಿಕೆ ಮಾಡಬೇಕಾಗಿದೆ. ಮತ್ತೊಮ್ಮೆ ನಾವು ಪ್ರಯತ್ನಿಸೋಣ. ಒಂದು ವೇಳೆ ನಾವು ಇದೇ ಋಣ xಗಳನ್ನು ಲಂಬವಾಗಿ ಜೋಡಿಸೋದಕ್ಕೆ ಪ್ರಯತ್ನವನ್ನು ಮಾಡೋದಾದರೆ ಅದು ಪೂರ್ಣ ಪ್ರಮಾಣದ ಆಯತವಾಗಿ ಸಿಗುತ್ತಾ ಅನ್ನೋದನ್ನು ಒಮ್ಮೆ ನಾವು ನೋಡೋಣ. ನೀವಿಲ್ಲಿ ನೋಡ್ತಿದ್ರಿ, ಅದನ್ನ ಲಂಬವಾಗಿ ಜೋಡಿಸಿದ್ದೆ ಆದರೆ ಒಂದಷ್ಟು ವಿಸ್ತೀರ್ಣ ಉಳಿಕೆಯಾಗತ್ತೆ. ಹಾಗಾದರೆ ಸರಿಯಾದ ಜೋಡಣೆ ಏನು?
ಮತ್ತೊಮ್ಮೆ ನಾವು ಅದನ್ನು ಪ್ರಯತ್ನಿಸೋಣ. ಈಗ ಈ ಋಣ 6x ಜೋಡಿಸುವ ಮೊದಲು ಈ ಮಾನವನ್ನೊಮ್ಮೆ ಪರಿಗಣಿಸಿದ್ದೆ ಆದರೆ ಅದು x ಮಾನವಾಗಿರುತ್ತೆ. ಹಾಗಾಗಿ ಈ ಋಣ xರ ಮಾನಗಳನ್ನು ನಾವು ಒಮ್ಮೆ ನೋಡೋಣ. ಇದು ಋಣ 1 ಆದರೆ ಈ ಭಾಗವು ಋಣ x ಪ್ರತಿನಿಧಿಸುತ್ತೆ. ಹಾಗಾಗಿ ಅದನ್ನು ಅಡ್ಡವಾಗಿ ನಾವು x² ಕೆಳಭಾಗದಲ್ಲಿ ಜೋಡಿಸಿದಾಗ ಅದು ಸರಿಯಾಗಿ ಹೊಂದಿಕೆ ಆಗುತ್ತೆ. ಈಗ ಪ್ರತಿಯೊಂದು ಋಣ x ಈ x² ಭಾಗದಲ್ಲಿ ಜೋಡಿಸುತ್ತಾ ಅದನ್ನು ಒಂದು ಪೂರ್ಣ ಆಯತವಾಗಿ ರೂಪುಗೊಳ್ಳುವಂತೆ ಮಾಡೋಣ. ಹಾಗೆ ಮತ್ತೊಂದು ಋಣ x ಅದರ ಕೆಳಭಾಗದಲ್ಲಿ, ಹಾಗೆ ಮತ್ತೊಂದು ಋಣ x ಕೆಳಭಾಗದಲ್ಲಿ ಜೋಡಿಸುತ್ತಾ ಹೋದಂತೆ ನಮಗೆ ಪರಿಪೂರ್ಣವಾದ ಒಂದು ಆಯತ ಸಿಕ್ಕಿದೆ. ಈಗ ಈ ಆಯತದ ಇನ್ನೊಂದು ಅಳತೆ ಅಥವಾ ಆಯಾಮವನ್ನು ನಾವೀಗ ನೋಡೋಣ, ಅದರ ಬೆಲೆಯನ್ನು ಪರಿಗಣಿಸೋಣ. ಆ ಆಯಾಮದ ಅಳತೆಯೇ ಇದರ ಭಾಗಲಬ್ಧವಾಗಿರುತ್ತೆ ಅನ್ನೋದನ್ನು ಈಗಾಗಲೇ ನಾವು ಭಾಗಾಕಾರದ ನಿಯಮದಲ್ಲಿ ಚರ್ಚೆ ಮಾಡಿದ್ದೇವೆ. ಬನ್ನಿ ಹಾಗಾದರೆ ಅದರ ಬೆಲೆಯನ್ನು ನಿರ್ಧರಿಸೋಣ. ನೀವಿಲ್ಲಿ ನೋಡಿದಂತೆ ಕೆಂಪು ಬಣ್ಣದ x² ಈ ಟೈಲ್ಸ್ನ ಈ ಆಯಾಮವು x ಆದಾಗ ಈ ಆಯಾಮವು ಕೂಡ ಒಂದು ಧನ x ಪ್ರತಿನಿಧಿಸುತ್ತೆ. ಹಾಗಾಗಿ ಅದರ ಅಳತೆಯಾಗಿ ನಾವು ಒಂದು ಧನ x ನಾವು ತೆಗೆದುಕೊಳ್ತೇವೆ. ಈ ಭಾಗವನ್ನು ನೀವು ಗಮನಿಸಿದ್ದೆ ಆದರೆ ಇದು ಋಣ x ಪರಿಗಣಿಸೋದ್ರಿಂದ ಅಥವಾ ಸೂಚಿಸೋದ್ರಿಂದ ಇದರ ಒಂದು ಆಯಾಮ ಋಣ 1 ಹಾಗೂ ಇದು ಋಣ x ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಆಯಾಮದ ಭಾಗದ ಬದಲಾಗಿ ನಾವು ಋಣ 1 ತೆಗೆದುಕೊಳ್ತೇವೆ. ಹಾಗೆ ಮತ್ತೊಂದು ಋಣ x ಈ ಭಾಗದ ಆಯಾಮದ ಅಳತೆ ಋಣ 1 ಆಗಿರುತ್ತೆ. ಹಾಗಾಗಿ ಅದನ್ನು ತೆಗೆದುಕೊಳ್ತೇವೆ. ಈಗ ನಮಗೆ ಆಯತದ ಮತ್ತೊಂದು ಆಯಾಮ ಅಥವಾ ಅಳತೆ ಅಗಲ ಸಿಕ್ಕಿದೆ. ಹಾಗಾಗಿ ಆ ಅಗಲದ ಬೆಲೆಯನ್ನೊಮ್ಮೆ ನೋಡೋಣ. ಇದು ಧನ x, ಋಣ 1 ಹಾಗೂ ಋಣ 1 ಇವೆಲ್ಲದರ ಒಟ್ಟು ಮೊತ್ತ ಧನ x ಋಣ 2 ಆಗುತ್ತೆ. ಇದು ಈ ಒಂದು ಆಯತದ ಅಗಲದ ಮಾನದ ಅಳತೆಯೇ ಈ ಸಮಸ್ಯೆ. ಅಂತಂದರೆ ಧನ 3x² ಋಣ 6x ಭಾಗಿಸು ಧನ 3x ಭಾಗಲಬ್ಧವಾಗಿರುತ್ತೆ. ಅದನ್ನೊಮ್ಮೆ ನಾವು ಬರೆಯೋಣ. ಈ ರೀತಿಯಾಗಿ ಧನ 3x² ಋಣ 6x ಭಾಗಿಸು ಧನ 3x ಭಾಗಲಬ್ಧ ಈ ಆಯತದ ಅಗಲವಾಗಿರ್ತಕ್ಕಂಥ ಧನ x ಋಣ 2 ಆಗಿರುತ್ತೆ. ಈ ರೀತಿಯಾಗಿ ನಾವು ಮೂರ್ತ ರೂಪದಲ್ಲಿ ಟೈಲ್ಸ್ಗಳನ್ನು ಬಳಸಿ ಭಾಗಾಕಾರವನ್ನು ಅರ್ಥೈಸಬಹುದಾಗಿದೆ. ಈಗ ಇದೇ ಸಮಸ್ಯೆಯನ್ನು ಬಿಳಿ ಹಾಳೆಯ ಮೇಲೆ ಪ್ರಾತಿನಿಧಿಕ ಹಂತದಲ್ಲಿ ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ನಾವೀಗ ತಿಳಿಯೋಣ. ಹಾಗಾಗಿ ಈಗಾಗಲೇ ನಾನು ಆ ಸಮಸ್ಯೆಯನ್ನು ತೆಗೆದುಕೊಂಡಿದ್ದೇನೆ. ನಾನು ಉದಾಹರಣೆಯಾಗಿ ಪರಿಗಣಿಸಿದಂತಹ ಸಮಸ್ಯೆ ಧನ 3x² ಋಣ 6x ಭಾಗಿಸು ಧನ 3x. ಮೊದಲಿಗೆ ನಾನು ತಿಳಿಸಿದಂತೆ ಭಾಜಕ 3x ಆಯತದ ಒಂದು ಆಯಾಮವಾಗಿ ಅಂದರೆ ಉದ್ದವಾಗಿ ಬರೆದು ಅದನ್ನು ಸ್ಥಿರವಾಗಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ x ನ 3 ಬಿಲ್ಲೆಗಳನ್ನು ಧನ x ನ 3 ಬಿಲ್ಲೆಗಳನ್ನು ನಾನಿಲ್ಲಿ ತೆಗೆದುಕೊಳ್ಬೇಕಾಗಿದೆ. ಅದರ ಒಳಭಾಗವನ್ನು ಛಾಯೀಕರಿಸದೆ ಅಂದರೆ ಶೇಡ್ ಮಾಡದೆ ಹಾಗೆ ಬಿಟ್ಟಾಗ ಅದು 3x ಪ್ರತಿನಿಧಿಸುತ್ತೆ. ಈಗ ಇದರ ಕೆಳಭಾಗದಲ್ಲಿ ಧನ 3x² ಹಾಗೂ ಋಣ 6x ತುಂಬಿಸುವುದರ ಮೂಲಕ ಅಂದರೆ ಜೋಡಿಸುವುದರ ಮೂಲಕ ನಾನು ಈ ಆಯತವನ್ನು ಪೂರ್ಣಗೊಳಿಸಬಹುದಾಗಿದೆ. ಬನ್ನಿ ಹಾಗಾದರೆ ಈಗ ಧನ 3x² ಇದರ ಕೆಳಭಾಗದಲ್ಲಿ ಹಂಚಿಕೆ ಮಾಡುತ್ತಾ ಹೋದಂತೆ ಧನ x² ಒಂದು ಬಿಲ್ಲೆಯನ್ನು ಧನ x ಕೆಳಭಾಗದಲ್ಲಿ ನಾವು ಬರೆದಾಗ ಅದು ಧನ x² ಒಂದು ಬಿಲ್ಲೆ ಆಗುತ್ತೆ. ಹಾಗೆ ಮತ್ತೊಂದು ಧನ x² ಬಿಲ್ಲೆಯನ್ನು ಈ ಧನ x ಕೆಳಭಾಗದಲ್ಲಿ ಜೋಡಿಸಬೇಕಾಗತ್ತೆ. ಹಾಗೆ ಉಳಿದಂತಹ ಮತ್ತೊಂದು ಧನ x² ಬಿಲ್ಲೆಯನ್ನು ಈ x ಕೆಳಭಾಗದಲ್ಲಿ ಜೋಡಿಸಬೇಕಾಗತ್ತೆ. ಹಾಗಾಗಿ ಈಗ ಧನ 3x² ಬಿಲ್ಲೆಗಳನ್ನು 3x ಕೆಳಭಾಗದಲ್ಲಿ ಅಂದರೆ ಭಾಜಕದ ಕೆಳಭಾಗದಲ್ಲಿ ಹಂಚಿಕೆ ಮಾಡಿದ್ದೇನೆ. ಇನ್ನು ಉಳಿದಂತೆ ಋಣ 6x ಈ 3x ಕೆಳಭಾಗದಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು
ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಋಣ ಎಕ್ಸ್ನ ಒಂದು ಆಯಾಮ ಎಕ್ಸ್ ಆಗಿಯೂ ಮತ್ತೊಂದು ಭಾಗವು ಋಣ 1 ಆಗಿಯೂ ಪರಿಗಣಿಸುವಂತೆ ಅದನ್ನು ನಾವು ಋಣ ಎಕ್ಸನ್ನು ಈ ರೀತಿಯಾಗಿ ಬರೆದು ಪೂರ್ಣಗೊಳಿಸಬೇಕಾಗತ್ತೆ. ಅದು ಋಣ ಎಕ್ಸ್ ಆಗಿರೋದ್ರಿಂದ ಅದರ ಒಳಭಾಗವನ್ನು ನಾನು ಗೆರೆಗಳ ಮುಖಾಂತರ ಛಾಯೀಕರಿಸಬೇಕಾಗಿದೆ. ಹಾಗೆ ಮತ್ತೊಂದು ಋಣ ಎಕ್ಸ್, ಈ ರೀತಿಯ 6 ಋಣ ಎಕ್ಸ್ಗಳನ್ನು ನಾವು ಜೋಡಿಸೋದ್ರ ಮೂಲಕ ಇದನ್ನು ನಾವು ಆಯತ ಬರುವಂತೆ ಪೂರ್ಣಗೊಳಿಸಬೇಕಾಗಿದೆ. ಹಾಗೆ ಮತ್ತೊಂದು ಋಣ ಎಕ್ಸನ್ನು ನಾನು ಈ ಭಾಗದಲ್ಲಿ ಬರೆತಿದ್ದೇನೆ. ಆ ಎಲ್ಲ ಎಕ್ಸ್ಗಳ ಒಳಭಾಗದಲ್ಲಿ ಛಾಯೀಕರಿಸಬೇಕಾಗಿದೆ. ಹಾಗೆ ಅದು ಋಣ ಎಕ್ಸನ್ನು ತೋರಿಸುತ್ತೆ. ಹಾಗೆ ಮತ್ತೊಂದು ಋಣ ಎಕ್ಸ್ ಛಾಯೀಕೃತ ಭಾಗ, ಹಾಗೆ ಮತ್ತೊಂದು ಋಣ ಎಕ್ಸ್ ಅದರ ಒಳಭಾಗವನ್ನು ಛಾಯೀಕರಿಸಬೇಕಾಗಿದೆ. ಹಾಗೆ ಮತ್ತೊಂದು ಋಣ ಎಕ್ಸ್. ಒಟ್ಟಾರೆಯಾಗಿ ಇಲ್ಲಿ 6 ಋಣ ಎಕ್ಸ್ಗಳನ್ನು ತೆಗೆದುಕೊಂಡು ಆಯತ ಬರುವಂತೆ ಈಗ ಜೋಡಿಸಿ ಆಯತವನ್ನು ಪೂರ್ಣಗೊಳಿಸಲಾಗಿದೆ. ಹಾಗಾಗಿ ಭಾಜಕವು 3x ಆಗಿದ್ದು ಇದು ಆಯತದ ಒಂದು ಉದ್ದವಾಗಿ ಸ್ಥಿರವಾಗಿ ಇಟ್ಕೊಂಡಾಗ ಈ ಆಯತದ ಮತ್ತೊಂದು ಆಯಾಮ ಅಂದರೆ ಅಗಲವನ್ನು ನಾವೀಗ ಲೆಕ್ಕಾಚಾರವನ್ನು ಮಾಡೋಣ. ಈ x² ಬಿಲ್ಲೆಯ ಈ ಭಾಗವು ಅಂದರೆ ಈ ಆಯಾಮವು ಧನ ಎಕ್ಸನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಈ ಋಣ ಎಕ್ಸ್ನ ಈ ಆಯಾಮವು ಋಣ 1 ಪ್ರತಿನಿಧಿಸುತ್ತೆ ಅನ್ನೋದನ್ನು ತೆಗೆದುಕೋಬೇಕು. ಋಣ 1 ಆಗಿರೋದ್ರಿಂದ ಅದರ ಒಳಭಾಗವನ್ನು ಛಾಯೀಕರಿಸಬೇಕಾಗಿದೆ. ಇಲ್ಲಿ ನಾವು ಮೂರ್ತ ಹಂತದಲ್ಲಿ ಬೇರೆ ಬೇರೆ ಬಣ್ಣದ ಟೈಲ್ಸ್ಗಳನ್ನು ಬಳಸ್ತೇವೆ. ಆದರೆ ಇಲ್ಲಿ ಸಮಯದ ಉಳಿತಾಯಕ್ಕಾಗಿ ಬೇರೆ ಬಣ್ಣವನ್ನು ಬಳಸುವುದರ ಬದಲಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದಾಗಿ ನಾವು ಅದರ ಒಳಭಾಗವನ್ನು ಸುಲಭವಾಗಿ ಛಾಯೀಕರಿಸೋದ್ರ ಮೂಲಕ ಋಣಾಂಶವನ್ನು ನಾವು ತೋರಿಸ್ಕೊಡ್ತಿದ್ದೇವೆ. ಹಾಗೆ ಇದು ಸಹ ಋಣ 1 ಸೂಚಿಸುತ್ತೆ. ಹಾಗಾಗಿ ಇದರ ಒಳಭಾಗವನ್ನು ನಾವು ಛಾಯೀಕರಿಸಬೇಕಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಇದು ಎಕ್ಸ್ ಋಣ 1 ಋಣ 1 ಒಟ್ಟಾರೆಯಾಗಿ ಈ ಎಲ್ಲ ಬಿಲ್ಲೆಗಳ ಒಟ್ಟು ಮೊತ್ತ ಎಕ್ಸ್ ಋಣ 2 ಆಗುತ್ತೆ. ಹಾಗಾಗಿ ಇದು ಈ ಒಂದು ಸಮಸ್ಯೆಯ ಭಾಗಲಬ್ಧ ಆಗುತ್ತೆ. ಇದರಿಂದ ನಾವು ತೀರ್ಮಾನಿಸಬಹುದಾಗಿರ್ತಕ್ಕಂಥ ಅಂಶ ಅಂತಂದರೆ ಧನ 3x² ಋಣ 6x ಭಾಗಿಸು ಧನ 3x ಆದಾಗ ಅದರ ಭಾಗಲಬ್ಧವು ಧನ ಎಕ್ಸ್ ಋಣ 2 ಆಗಿರುತ್ತೆ ಅನ್ನೋದನ್ನು ತೀರ್ಮಾನಿಸಬಹುದಾಗಿದೆ. ಬನ್ನಿ ಈಗ ಇದೇ ಸಮಸ್ಯೆಯನ್ನು ಅಮೂರ್ತ ಹಂತದಲ್ಲಿ ಹೇಗೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಭಾಜ್ಯವನ್ನು ತೆಗೆದುಕೊಳ್ತಾ ಇದ್ದೇನೆ. ಆ ಭಾಜ್ಯವು 3x² ಆಗಿದೆ. ಹಾಗೆ ಋಣ 6x ಆಗಿದೆ. ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪದವನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಬರೆದುಕೊಳ್ಳೋಣ. ಹಾಗಾಗಿ 3x² ನಾವು 3 ಗುಣಿಸು ಇಲ್ಲಿ ಇಂಟು ಅನ್ನೋ ಚಿಹ್ನೆಯನ್ನು ನಾನು ಗುಣಿಸು ರೂಪವಾಗಿ ತೆಗೆದುಕೊಂಡಿದ್ದೇನೆ. ಹಾಗೆ ಇಲ್ಲಿ ಚರಾಕ್ಷರವನ್ನು ಸಣ್ಣ ಅಕ್ಷರವಾಗಿ ಎಕ್ಸನ್ನು ಬರೆದ್ರ ಮೂಲಕ ಪ್ರತಿನಿಧಿಸ್ತಾ ಇದ್ದೇನೆ. ಹಾಗೆ ಗುಣಿಸು ಮತ್ತೊಂದು ಎಕ್ಸನ್ನು ತೆಗೆದುಕೊಳ್ತೇನೆ. ಹಾಗೆ ಋಣ 6x ನಾವಿಲ್ಲಿ ಬರೀಬೇಕಾದಾಗ 6x ಬದಲಾಗಿ ಈಗ 2 ಗುಣಿಸು 3 ಗುಣಿಸು x ಆಗಿ ನಾನಿಲ್ಲಿ ತೆಗೆದುಕೊಳ್ತಿದ್ದೇನೆ. ಈಗ ಒಟ್ಟಾರೆಯಾಗಿ 3x² ಋಣ 6x ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿ ಪ್ರತಿನಿಧಿಸ್ತಾ ಇದ್ದೇನೆ. 3 ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಋಣ 2 ಗುಣಿಸು 3 ಗುಣಿಸು ಎಕ್ಸ್. ಹೀಗಿಲ್ಲಿ ಪ್ರಾತಿನಿಧಿಕ ಹಂತದಲ್ಲಿ ನೀವು ಗಮನಿಸಿದಂತೆ ಈಗಾಗಲೇ 3x ನಾವು ಸ್ಥಿರವಾಗಿ ತೆಗೆದುಕೊಂಡಿರೋದ್ರಿಂದ ಈ 2 ಬೀಜು ಪದಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಂಶವನ್ನು ಅಂದರೆ ಸ್ಥಿರವಾಗಿ ತೆಗೆದುಕೊಂಡಂಥ ಅಂಶವನ್ನು ನಾನು ಹೊರಗಡೆ ತೆಗೆದುಕೊಂಡಾಗ 3 ಗುಣಿಸು ಎಕ್ಸ್ ನಾನು ಸಾಮಾನ್ಯವಾಗಿ ಹೊರಗಡೆ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಉಳಿದಂಥದ್ದು x ಆಗಿದೆ. ಹಾಗೆ ಋಣ ಇಲ್ಲಿ 3x ಈಗಾಗಲೇ ನಾನು
ಸ್ಥಿರಾಂಕವಾಗಿ ಅಂದರೆ ಸಾಮಾನ್ಯ ಅಂಶವಾಗಿ ಹೊರಗಡೆ ತೆಗೆದಿರೋದ್ರಿಂದ ಇನ್ನು ಉಳಿದಂಥದ್ದು ಋಣ 2 ಆಗಿದೆ. ಈಗ 3x² ಋಣ 6x ಭಾಗಿಸು 3x ಆದಾಗ ಇದನ್ನು ನಾನು ಭಿನ್ನರಾಶಿ ರೂಪದಲ್ಲಿ ಈ ರೀತಿ ಬರೆಯಬಹುದಾಗಿದೆ. ಧನ 3x² ಋಣ 6xನ ಬದಲಾಗಿ 3x ಗುಣಿಸು x ಮೈನಸ್ ಅಂದರೆ ಋಣ 2 ಭಾಜಕವನ್ನು ಛೇದದಲ್ಲಿ ನಾನೀಗ ಬರೀಬೇಕಾಗಿದೆ. ಹಾಗಾಗಿ 3x ಮತ್ತು 3x ಒಂದು ಬಾರಿ ಹೋಗೋದ್ರಿಂದ ಉಳಿದಂಥದ್ದು x ಮೈನಸ್ 2 ಅಂದರೆ ಧನ x ಋಣ 2 ಭಾಗಲಬ್ಧವಾಗಿ ನಮಗೆ ಸಿಗುತ್ತೆ. ಈ ರೀತಿಯಾಗಿ ನಾವು ಅಮೂರ್ತ ಹಂತದಲ್ಲಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತೋರಿಸಿಕೊಡಬಹುದಾಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ಪ್ರತಿಯೊಂದು ಸಮಸ್ಯೆಯನ್ನು ಅಮೂರ್ತ ವಿಧಾನದಲ್ಲಿ ಬಿಡಿಸುವುದನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾಗತ್ತೆ. ನಮಗೆ ಮೂರ್ತ ಹಂತ, ಪ್ರಾತಿನಿಧಿಕ ಹಂತ ಹಾಗೂ ಅಮೂರ್ತ ಹಂತದಲ್ಲಿಯೂ ಸಹ ಉತ್ತರಗಳು ಒಂದೇ ಆಗಿರ್ತದೆ ಅನ್ನೋದನ್ನು ಮಕ್ಕಳಿಗೆ ತೋರಿಸಿಕೊಟ್ಟಾಗ ಅವ್ರಿಗೆ ಈ ಒಂದು ಅರಿವು ಬರುತ್ತೆ. ಇಲ್ಲಿ ಭಾಗಾಕಾರ ಪ್ರಕ್ರಿಯೆಯನ್ನು ಅರ್ಥ ಮಾಡಿಸಲು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಿಡಿಸಲು ಕಲಿಕೋಪಕರಣಗಳನ್ನು ಬಳಕೆ ಮಾಡೋದು ಬಹಳ ಉತ್ತಮ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಿಡಿಸಲು ಕಲಿಕೋಪಕರಣದಲ್ಲಿಯೂ ಸಹ ಸಾಧ್ಯವಾಗೋದಿಲ್ಲ. ಅಂಥದನ್ನು ಅಮೂರ್ತ ವಿಧಾನದಲ್ಲಿಯೇ ಅಥವಾ ಹಂತದಲ್ಲಿಯೇ ನಾವು ತೋರಿಸಿಕೊಡ್ಬೇಕಾಗತ್ತೆ. ಮಕ್ಕಳು ಅಮೂರ್ತ ವಿಧಾನದಲ್ಲಿಯೂ ಸಹ ಸಮಸ್ಯೆಯನ್ನು ಬಿಡಿಸಬೇಕಾಗಿರೋದ್ರಿಂದ ಅಮೂರ್ತ ವಿಧಾನದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸಲು ಮಕ್ಕಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕಾಗುತ್ತೆ. ಈ ಎಲ್ಲ ಹಂತಗಳಿಂದ ತಿಳಿದಂತಹ ಮಾಹಿತಿಯನ್ನು, ಜ್ಞಾನವನ್ನು ಮಕ್ಕಳು ಹೇಗೆ ವಿಸ್ತರಿಸಿಕೊಳ್ತಾರೆ ಅನ್ನೋದನ್ನೊಮ್ಮೆ ಚರ್ಚೆ ಮಾಡೋಣ. ನೈಜ ಜೀವನದಲ್ಲಿ ಬೀಜಗಣಿತ ಭಾಗಾಕಾರ ಪರಿಕಲ್ಪನೆಯಂತೆ ಹಂಚಿಕೊಳ್ಳುವುದು, ಸರಾಸರಿಗಳನ್ನು ಲೆಕ್ಕಾಚಾರ ಮಾಡುವುದು ಮತ್ತು ಚರಾಕ್ಷರದ ಮೌಲ್ಯವನ್ನು ಕಂಡುಹಿಡಿಯುವುದು ಮುಂತಾದ ಸಮಸ್ಯೆಗಳನ್ನು ಪರಿಹರಿಸಲು ಈ ಒಂದು ಪರಿಕಲ್ಪನೆ ಬಳಸಬಹುದಾಗಿದೆ. ಅದರ ಜೊತೆಗೆ ಘನಾಕೃತಿಯ ಸುತ್ತಳತೆ ತಿಳಿದಿದ್ದಾಗ ಒಂದು ಬಾಹುವಿನ ಉದ್ದವನ್ನು ತಿಳಿಯೋದಕ್ಕೂ ಕೂಡ ಉಪಯೋಗ ಆಗತ್ತೆ. ಹಾಗೆ ಉನ್ನತ ಪರಿಕಲ್ಪನೆಗಳಾದ ಬಹುಪದೋಕ್ತಿಯ ಭಾಗಾಕಾರವನ್ನು ಮಾಡಲು ಸಹ ಇದು ಅಡಿಪಾಯ ಆಗತ್ತೆ. ಬನ್ನಿ ಹಾಗಾದರೆ ಈ ಪರಿಕಲ್ಪನೆ ಮಕ್ಕಳಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನೋದನ್ನು ಹೇಗೆ ಮೌಲ್ಯಮಾಪನವನ್ನು ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಈ ಒಂದು ಮೌಲ್ಯಮಾಪನವನ್ನು ಪ್ರಶ್ನೆಗಳ ಮೂಲಕವೂ ಕೂಡ ನಾವು ಮಾಡಬಹುದಾಗಿದೆ. ಹಾಗಾದರೆ ಒಂದಷ್ಟು ಉದಾಹರಣೆಗಳನ್ನು ಮೌಲ್ಯಮಾಪನಕ್ಕೆ ಹೇಗೆ ಬಳಸಬಹುದು ಅನ್ನೋದನ್ನು ನೋಡೋಣ. ಒಂದನೇದಾಗಿ, ಸಾಗರದಲ್ಲಿ 20 Z ಶಾರ್ಕ್ಗಳಿವೆ. ಅವನ್ನು ಸಮಾನ ಗುಂಪುಗಳಾಗಿ ಮಾಡಿದಾಗ ಪ್ರತಿ ಗುಂಪಿನಲ್ಲಿರುವ ಶಾರ್ಕ್ಗಳ ಸಂಖ್ಯೆ ಎಷ್ಟು? ಹಾಗೆ 3a² ಭಾಗಿಸು 3a ಎನ್ನುವ ಅಮೂರ್ತ ರೂಪದ ಲೆಕ್ಕವನ್ನು ಕೊಟ್ಟು ಕೂಡ ಅಭ್ಯಾಸವನ್ನು ಮಾಡಿಸಬಹುದಾಗಿದೆ, ಮೌಲ್ಯಮಾಪನವನ್ನು ಮಾಡಬಹುದಾಗಿದೆ. ಜೊತೆಗೆ ಈ ಹಂತದಲ್ಲಿ ಪಠ್ಯಪುಸ್ತಕದ ಅಭ್ಯಾಸವನ್ನು ಕೂಡ ಮಾಡಬಹುದಾಗಿದೆ. ಜೊತೆಗೆ ಈ ಪರಿಕಲ್ಪನೆಗೆ ಸಂಬಂಧಿಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ಟ್ಗಳು ಕೂಡ ಲಭ್ಯ ಇದೆ. ಅದನ್ನು ಕೂಡ ಬಳಸಿಕೊಂಡು ಪರಿಕಲ್ಪನೆಯನ್ನು ಮಕ್ಕಳಿಗೆ ತಿಳಿಸಿಕೊಡಬಹುದಾಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ಆದರೂ ಕೂಡ ಈ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ತಪ್ಪು ಪರಿಕಲ್ಪನೆಗಳು ಮಕ್ಕಳಲ್ಲಿ ಹಾಗೇನೆ ಉಳಿದಿರುತ್ತೆ. ಹಾಗಾದರೆ ಬನ್ನಿ, ಯಾವೆಲ್ಲ ತಪ್ಪು ಪರಿಕಲ್ಪನೆಗಳು ಮಕ್ಕಳಲ್ಲಿ ಕಾಣಸಿಗುತ್ತೆ ಅನ್ನೋದನ್ನು ನಾವು ನೋಡಿದ್ದೆ. ಆದರೆ ಮೊದಲಿಗೆ ಬೀಜೋಕ್ತಿಗಳ ಭಾಗಾಕಾರವನ್ನು ಮಾಡುವಾಗ ಏಕಪದೋಕ್ತಿ, ದ್ವಿಪದೋಕ್ತಿ ಅಥವಾ ತ್ರಿಪದೋಕ್ತಿಗಳನ್ನು ಗುರುತಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಮಕ್ಕಳಿಗೆ ಸರಳವಾದಂತಹ ಏಕಪದ, ಭಾಜ್ಯ ಮತ್ತು ಏಕಪದ ಭಾಜಕ ಭಾಗಾಕಾರ, ಏಕಪದ ಭಾಜ್ಯ ಮತ್ತು ದ್ವಿಪದ ಭಾಜಕ ಭಾಗಾಕಾರವನ್ನು ಮೂರ್ತ ಹಂತದಲ್ಲಿ ಪರಿಚಯಿಸಿ ಹೆಚ್ಚಿನ ಉದಾಹರಣೆಗಳನ್ನು ಅಮೂರ್ತದಲ್ಲಿ ಅಭ್ಯಾಸ ಮಾಡಿಸೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಭಾಗಾಕಾರವನ್ನು ವಿಸ್ತೀರ್ಣ ವಿಧಾನದಲ್ಲಿ ಬೀಜ ಪದಗಳನ್ನು ಉಪಯೋಗಿಸಿ ಪರಿಚಯಿಸುವಾಗ ವಿಸ್ತೀರ್ಣ ವಿಧಾನದಲ್ಲಿ ಋಣಾತ್ಮಕ ಬೀಜೋಕ್ತಿಗಳನ್ನು ಭರ್ತಿ ಮಾಡುವುದು ಕೇವಲ ಮೂರ್ತ ವಿಧಾನದಲ್ಲಿ ಪ್ರತಿನಿಧಿಸಲು ಮಾತ್ರ ಅನ್ನೋದನ್ನು ತಿಳಿಸಿಕೊಡ್ಬೇಕಾಗತ್ತೆ. ಏಕೆಂತಂದರೆ ವಾಸ್ತವವಾಗಿ ಋಣಾತ್ಮಕ ಅಳತೆ ಎಂಬುದು ಇರೋದಿಲ್ಲ.
ಕೇವಲ ವಿಸ್ತೀರ್ಣ ವಿಧಾನದಲ್ಲಿ ಭಾಗಲಬ್ಧವನ್ನು ಕಂಡುಹಿಡಿಯಲು ಬೇಕಾಗಿರುವ ಜಾಗವನ್ನು ಭರ್ತಿ ಮಾಡಲು ಮಾತ್ರ ಋಣಾತ್ಮಕ ಟೈಲ್ಸ್ಗಳನ್ನು ಪ್ರಾತಿನಿಧಿಕವಾಗಿ ಜೋಡಿಸುತ್ತೇವೆ. ಇದನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸ್ತಕ್ಕಂಥದ್ದು ಅತ್ಯಗತ್ಯವಾಗುತ್ತೆ. ಹಾಗೆ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಈ ಎಕ್ಸ್ನ ಬೆಲೆ ನೀವು ನೋಡ್ತಿದ್ದೀರಿ. ಈ ಎಕ್ಸ್ನ ಬೆಲೆ ಆ ಉದ್ದ ಈ 3 ಸ್ಥಿರಾಂಕಗಳಿಗೆ ಸಮ ಅಲ್ಲ. ಧನ 1ರ 3 ಸ್ಥಿರಾಂಕಗಳಿಗೆ ಮೇಲ್ನೋಟಕ್ಕೆ ಸಮ ಅಂತ ಕಂಡು ಬಂದಾಗ ಮಕ್ಕಳು ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಎಕ್ಸ್ನ ಬೆಲೆಯು 3 ಸ್ಥಿರಾಂಕಗಳ ಬೆಲೆಗೆ ಸಮ ಅಲ್ಲ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕಾಗಿದೆ. ಈ ಒಂದು ಕಲಿಕೋಪಕರಣಗಳಿಗೆ ಕೆಲವೊಂದು ಮಿತಿಗಳಿವೆ. ಹಾಗಾದರೆ ಏನೆಲ್ಲ ಮಿತಿಗಳಿವೆ ಅನ್ನೋದನ್ನೊಮ್ಮೆ ಚರ್ಚೆ ಮಾಡೋಣ. GKA 2.0ನ ಬೀಜಗಣಿತದ ಟೈಲ್ಸ್ಗಳಲ್ಲಿ 2ಕ್ಕಿಂತ ಹೆಚ್ಚು ಚರಾಕ್ಷರಗಳನ್ನು ಪ್ರತಿನಿಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಯಾಗಿ ನಾವಿಲ್ಲಿ ನೋಡ್ಬೋದು. ನಾವಿಲ್ಲಿ ಇದನ್ನು y ಅಂತ ತೆಗೆದುಕೊಂಡಾಗ ಇದರ ಬೆಲೆ y² ಆಗುತ್ತೆ. ಆವಾಗ ಇದು XY ಆಗುತ್ತೆ. ಹಾಗಾಗಿ ಇದು X² ಆಗುತ್ತೆ. ಹಾಗಾಗಿ 2 ಚರಾಕ್ಷರವನ್ನು ಮಾತ್ರ ನಾವು ಗರಿಷ್ಠವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. GKA 2.0ನ ಬೀಜಗಣಿತ ಟೈಲ್ಸ್ಗಳಲ್ಲಿ 2 ಬಣ್ಣದ ಹಾಗೂ 3 ವಿವಿಧ ಆಕಾರದ ಟೈಲ್ಸ್ಗಳಿದ್ದು ಕೇವಲ 2 ಚರಾಕ್ಷರಗಳನ್ನು ಅದರ ವರ್ಗವಾಗಿ ಮಾತ್ರ ನಿರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಬಣ್ಣ ಅದರ ವಿಲೋಮವಾಗಿರುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕಾಗತ್ತೆ. ಉದಾಹರಣೆಗೆ GKA 2.0 ಬೀಜಗಣಿತ ಟೈಲ್ಸ್ಗಳಲ್ಲಿ ಆಯತಾಕಾರದ ಟೈಲ್ಸ್ಗಳನ್ನು ಯಾವುದೇ ಚರಾಕ್ಷರವಾಗಿಯೂ, ದೊಡ್ಡ ಚೌಕಾಕಾರದ ಟೈಲ್ಸನ್ನು ಅದೇ ಚರಾಕ್ಷರದ ವರ್ಗವಾಗಿಯೂ ಮತ್ತು ಚಿಕ್ಕ ಚೌಕವನ್ನು ಸ್ಥಿರಾಂಕವಾಗಿಯೂ ಬಳಸಬಹುದಾಗಿದೆ. ಉದಾಹರಣೆಯಾಗಿ ನಾವಿದನ್ನು ಧನ 1 x ಹಾಗೂ x² ಆಗಿ ಬಳಸ್ಬೋದು. ಹಾಗೆ ಧನ 1 b² ಆಗಿ ಬಳಸ್ಬೋದು. ಹಾಗೆ ಧನ 1 a² ಆಗಿ ಬಳಸ್ಬೋದು. ಈ ರೀತಿಯಾಗಿ a ಇಂದ z ವರೆಗಿನ ಯಾವುದೇ ಒಂದು ಚರಾಕ್ಷರವನ್ನು ಬಳಸಿ ನಾವು ಇವುಗಳನ್ನು ನಿರೂಪಿಸಬಹುದಾಗಿದೆ. ಹಾಗೆ ವಿಜಾತಿ ಬೀಜ ಪದಗಳನ್ನು ಭಾಗಾಕಾರ ಮಾಡಲು ನಮಗೆ 2 ಚರಾಕ್ಷರಗಳ ಅವಶ್ಯಕತೆ ಇರೋದರಿಂದ GKA 2.0 ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ವಿಜಾತಿ ಬೀಜ ಪದಗಳನ್ನು ಭಾಗಾಕಾರವನ್ನು ಮೂರ್ತ ವಿಧಾನದಲ್ಲಿ ಮಾಡಲು ಸಾಧ್ಯ ಆಗೋದಿಲ್ಲ. ಏಕೆ ಅಂತಂದರೆ ನಾವು ಒಂದೇ ಟೈಲ್ಸ್ನಲ್ಲಿ 2 ಚರಾಕ್ಷರಗಳನ್ನು 2 ಆಯಾಮಗಳಾಗಿ ನಾವು ಪರಿಗಣಿಸಿದ್ದೇ ಆದರೆ ಇದು x ಹಾಗೂ ಇದು y ಅಂತ ತೆಗೆದುಕೊಂಡಾಗ ನಾವು ಅದನ್ನು ವಿಸ್ತೀರ್ಣ ವಿಧಾನದಲ್ಲಿ ತೋರಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೇವಲ 1 ಚರಾಕ್ಷರದ ನಾವು ಮಾನವಾಗಿ ಅಷ್ಟೇ ತೆಗೆದುಕೊಳ್ತೇವೆ. ಹಾಗೆ DIY ಕಲಿಕೋಪಕರಣಗಳನ್ನು ಬಳಸುವಾಗಲೂ ಸಹ ಅದರ ಆಕಾರ ಹಾಗೂ ಅಳತೆಗಳ ಬಗ್ಗೆ ಗಮನ ಕೊಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇಲ್ಲವಾದರೆ ಪರಿಕಲ್ಪನೆಯನ್ನೇ ಮಕ್ಕಳು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಂದಾಗ ವಿವಿಧ ಬಣ್ಣದ ಹಾಗೂ ವಿವಿಧ ಆಕಾರದ ಟೈಲ್ಸ್ಗಳನ್ನು ಬಹುಪದೋಕ್ತಿಯನ್ನು ಪ್ರತಿನಿಧಿಸಲು ಬಳಸಬಹುದಾಗಿದೆ. ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಅನುಕೂಲಿಸಿದ್ದೇ ಆದರೆ ಬೀಜೋಕ್ತಿಗಳ ಭಾಗಾಕಾರ ಪರಿಕಲ್ಪನೆಯನ್ನು ಮಕ್ಕಳಿಗೆ ಬಹಳ ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳೋದಕ್ಕೆ ನಾವು ಸಹಾಯವನ್ನು ಕೂಡ ಮಾಡಬಹುದಾಗಿದೆ.